ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಓದು. ಶನಿವಾರ ದಿನ ಯಾವ ವಾಕ್ಯ ಧ್ಯಾನ ಮಾಡಿದ್ವಿ? ಯಾರಾದ್ರೂ ನೆನಪು ಮಾಡ್ತೀರಾ ದಯವಿಟ್ಟು? ಓದು. ಶನಿವಾರ ದಿನ ಯಾವ ವಾಕ್ಯ ಧ್ಯಾನ ಮಾಡಿದ್ವಿ? ಮರೆತು ಬಿಟ್ಟಿದ್ದೀರಾ? ಎಲ್ಲ ನೆನಪಿರ್ತಾವ್ರಿ, ವಾಕ್ಯ ಮಾತ್ರ ನೆನಪಿರಲ್ಲ. ಹಲ್ಲೆಲೂಯಾ. ಆ ಸುದ್ದಿ ಈ ಸುದ್ದಿ ಎಲ್ಲ ಸುದ್ದಿಗಳು, ಊರಲ್ಲಿ ಚಲಾವಣೆ ಆಗೋ ಎಲ್ಲ ಸುದ್ದಿಗಳು ಗೊತ್ತಿರ್ತಾವ. ಭಾರತ ದೇಶದ ಸುದ್ದಿ ಕೂಡ ಗೊತ್ತಿರುತ್ತಾ, ಆದರೆ ನಮಗೆ ವಾಕ್ಯ ಮಾತ್ರ ನೆನಪಿರೋದಿಲ್ಲ. ಹಲ್ಲೆಲೂಯಾ. ವಾಕ್ಯ ನೆನಪಿದ್ರೆ ನಾವೆಲ್ಲ ಕಾರ್ಯಗಳ ವಿಷಯದಲ್ಲಿ ಜಯವನ್ನು ನಾವು ಹೊಂದಿಕೊಳ್ಳುವವರಾಗಿರ್ತೀವಿ. ಹಲ್ಲೆಲೂಯಾ. ಯಾವ ವಿಷಯ ಇತ್ತು ಓದು ಶನಿವಾರ? ಯಾವ ವಿಷಯ ಇತ್ತು? ಬಂದಂಥವ್ರು ಮರ್ತು ಬಿಟ್ಟಿದ್ದೀರಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಹೇಳುವುದನ್ನು ಮಾಡುವವರಾಗಿರ್ರಿ. ಯೇಸು ಕ್ರಿಸ್ತನು ಏನು ಹೇಳಿದಾನೋ ಅದನ್ನು ನೀವು ಮಾಡುವವರಾದರೆ ದೇವ್ರು ಏನು ಮಾಡ್ತಾನ್ರಿ? ಆತನು ಹೇಳಿದಂಥ ಮಾತನ್ನು ನೀನು ಕೇಳಿದರೆ ಆತನ ಮೇಲುಗಳನ್ನು ನೀನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಕಾನಾ ಊರಿನ ಮದುವೆ ಕುರಿತಾಗಿ ನಾವು ನೋಡಿದ್ವಿ. ಯೇಸು ಹೇಳಿದ ಹಾಗೆ ಅವರು ಮಾಡಿದ ಕಾರಣಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ. ಏನಂತೇಳಿ? ನೀರನ್ನು ಹಾಕಿದ್ರು 6 ಕಲ್ಲಿನ ಬಾನೆಗಳಲ್ಲಿ ನೀರನ್ನು ತುಂಬಿದ್ರು. ಅವ್ರಿಗೆ ಬೇಕಾಗಿರುವಂಥದ್ದು ದ್ರಾಕ್ಷಾರಸ. ಯಾವಾಗ ನೀರು ಹಾಕಂತೇಳಿ ಸ್ವಾಮಿಯವರು ಹೇಳಿದರು, ಅವ್ರು ನೀರು ಹಾಕಿದಂಥ ಸಂದರ್ಭದಲ್ಲಿ ಸತ್ಯವೇದ ಹೇಳ್ತಾ ಇದೆ ಏನಂತಂದರೆ, ಆ ನೀರು ತೆಗೆದುಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡು ಎಂಬುದಾಗಿ ಹೇಳಿದಾಗ ಆ ನೀರು ದ್ರಾಕ್ಷಾರಸವಾಗಿ ಮಾರ್ಪಟ್ಟಿತ್ತು. ಮುರಿಯಬೇಕಾಗಿರ್ತಕ್ಕಂಥ ಮದುವೆಯ ಕಾರ್ಯ ಅಲ್ಲಿ ಅದ್ಭುತವಾದ ರೀತಿಯಲ್ಲಿ ಜರುಗಿಸಲ್ಪಟ್ಟಿತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ಯೇಸು ಹೇಳಿದ್ದನ್ನು ಯಾರು ಮಾಡಿದರು? ಪೇತ್ರನು ಮಾಡಿದ. ಏನು ಮಾಡಿದ? ಯೇಸು ಹೇಳಿರುವಂಥದ್ದನ್ನು, ಈಗ ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೇವೆ, ಒಂದು ಮೀನು ಕೂಡ ನಮಗೆ ಸಿಗಲಿಲ್ಲ, ಆದರೆ ನಿನ್ನ ಮಾತಿನ ಮೇರೆಗೆ ಈಗ ಬಲೆಗಳನ್ನು ಹಾಕುತ್ತೇವೆ ಎಂಬುದಾಗಿ ಮನೆಗೆ ಹೋಗಬೇಕಾದಂಥವರು ಪುನಃ ಸಮುದ್ರದ ಕಡೆಗೆ ಹೋಗಿ ಬಲೆಗಳನ್ನು ಹಾಕಿದರು. ದೇವರು ಅದ್ಭುತವಾದ ಕಾರ್ಯ ಜರುಗಿಸಿದ. ಅವರ ಮೀನಿನ ಬಲೆಗಳು ಹರಿದು ಹೋಗುವಷ್ಟು ಏನಾದವು ಅಂತಾರೆ, 2 ದೋಣಿಗಳು ತುಂಬುವಷ್ಟು ಮೀನುಗಳು ಅವರಿಗೆ ಸಿಕ್ಕವು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೂರನೇದಾಗಿ ನಾವು ನೋಡಿದ್ವಿ, ರೋಗದಿಂದ ಬಳಲಿರ್ತಕ್ಕಂಥ 10 ಬೇರೆ ಬೇರೆ ಕುಟುಂಬಗಳಿಂದ ಬಂದಿರತಕ್ಕಂಥ ಜನರು, ಕುಷ್ಠರೋಗಿಗಳು ಪ್ರಿಯರೇ, ಯೇಸುವನ್ನ ಬಳಿಗೆ ಬಂದು ಆತನಿಗೆ ಕೂಗಿ ಹೇಳ್ತಾ ಇದ್ದಾರೆ, ಯೇಸುವೇ ನಮ್ಮ ಮೇಲೆ ದಯವಿಡು, ನಮ್ಮನ್ನು ಕೈ ಬಿಡಬೇಡ, ನಮ್ಮನ್ನು ಕರುಣಿಸು ಎಂಬುದಾಗಿ ಪ್ರಾರ್ಥಿಸಿದಾಗ ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಯೇಸು ಹೇಳುವಂಥದ್ದನ್ನು ಅವರು ಮಾಡಿದರು. ಏನಂತ ಹೇಳಿದರು? ಯೇಸು ಸ್ವಾಮಿ, ಹೋಗಿ ದೇವಾಲಯಕ್ಕೆ ಹೋಗ್ರಿ, ಅಲ್ಲಿ ಯಾಜಕರು ಇರ್ತಾರೆ, ಅವರಿಗೆ ನಿಮ್ಮ ಮೈಯನ್ನು ತೋರಿಸಿಕೊಳ್ಳ್ರಿ ಎಂಬುದಾಗಿ. ಅನೇಕ ಸಾರಿ ಹೋಗಿದ್ದೀವ್ರಿ, ಈಗ ಮತ್ತೆ ಹೋಗೋದು ಏನಿದೆ ಎಂಬುದಾಗಿ ಅವರು ಪ್ರಶ್ನೆಯನ್ನು ಮಾಡಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಈ 3 ಸಂದರ್ಭಗಳಲ್ಲಿ ಕೂಡ ಯೇಸು ಹೇಳಿರುವಂಥದ್ದನ್ನು ಅವರು ಮಾಡಿದರು. ಯೇಸು ಕ್ರಿಸ್ತನಿಗೆ ಯಾವ ಒಂದು ಪ್ರಶ್ನೆಯನ್ನು ಅವ್ರು ಏನು ಮಾಡಲಿಲ್ಲ, ಹಾಕಲಿಲ್ಲ, ಕೇಳಲಿಲ್ಲ. ಹಲ್ಲೆಲೂಯಾ. ನಾವೇನು ಮಾಡ್ತಿರ್ತೀವಿ? ಇದು ಮಾಡ್ಬೇಕನ್ರಿ ಅಂತೇಳಿ ಕೇಳ್ತಾ ಇರ್ತೀವಿ ಮನುಷ್ಯರಾದಂಥ ನಾವು. ಹಲ್ಲೆಲೂಯಾ. ದೇವರು ಹೇಳಿದ್ದಾನೆ, ನೀನು ಮಾಡಬೇಕಾಗಿರುವಂಥದ್ದು ಖಂಡಿತವಾಗಿ ನೀನು ಮಾಡುವವನಾಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರೆಲ್ಲರೂ ಮಾಡಿದರು, ಅವರು ಮೇಲುಗಳನ್ನು ಹೊಂದಿದರು. 10 ಜನ ಕುಷ್ಠರೋಗಿಗಳು ಸ್ವಸ್ಥತೆಯನ್ನು ಹೊಂದಿಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಎಲ್ಲ ಅಂಶಗಳನ್ನು ಓದುವಾರ ನಾವು ಧ್ಯಾನ ಮಾಡಿದ್ದೇವೆ. ಈ ಸಮಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯವನ್ನು ನೇರವಾಗಿ ನಾವು ನೋಡುವವರಾಗೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ ಹೊಸ ಒಡಂಬಡಿಕೆಯಲ್ಲಿರುತ್ತೆ. ಸತ್ಯವೇದ ಇಲ್ಲಿ ಮಾತ್ರ ತೆಗೆಯೋದಲ್ಲ, ಮನೆಗೆ ಹೋದ್ಮೇಲೆ ನೀವು ಓದುವಂಥವ್ರು ಆಗಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. 8ನೇ ಅಧ್ಯಾಯ 28ನೇ ವಾಕ್ಯ ಓದ್ತೀನಿ ಕೇಳ್ರಿ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನದ ಧ್ಯಾನದ ಅಂಶ, ಆಗುವುದೆಲ್ಲ ನಮಗೆ
ಒಳ್ಳೆಯದಕ್ಕಾಗಿ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಡೆಯುವಂಥದ್ದು ಯಾವುದು ಕೂಡ ಕೆಟ್ಟ ಕಾರ್ಯ ಅಲ್ಲ. ಅದು ದೇವರು ನಮ್ಮ ಮೇಲಿಗಾಗಿ, ನಮ್ಮ ಹಿತಕ್ಕಾಗಿ, ದೇವರು ನಂಬಿದಂಥ ಮಕ್ಕಳಾದಂಥ ನಮಗೆ ಮೇಲು ಬರುವುದಕ್ಕಾಗಿ, ನಮಗೆ ಸಮಾಧಾನ ಬರುವುದಕ್ಕಾಗಿ ಆತನು ಕೆಲವೊಂದು ಕಾರ್ಯಗಳನ್ನು ಅನುಮತಿಸುವವನಾಗಿರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ದೇವರೇ, ಈ ವಾಕ್ಯದ ಮೂಲಕವಾಗಿ ನನ್ನ ಸಂಗಡ ನೀನು ಮಾತನಾಡು ಸ್ವಾಮಿ. ಕರ್ತನೆ ಸ್ವಾಮಿ, ಓದಿದಂಥ ವೇದ ಭಾಗದಲ್ಲಿ ಅಡಗಿರ್ತಕ್ಕಂಥ ಸತ್ಯಾಂಶ ನನಗೂ ನಮ್ಮೆಲ್ಲರಿಗೂ ತಿಳಿಯಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ಬೇಗ ವಾಕ್ಯ ಅಯ್ಯರು ಮುಗಿಸುವಂತೆ ಕೂಡ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆಯೇ, ಈ ಸಮಯದಲ್ಲಿ ಕರ್ತನೆ ನಿನ್ನನ್ನು ನಾವು ಬೇಡುವವರಾಗಿದ್ದೇವೆ. ಓದಿದಂಥ ವೇದ ಭಾಗದಲ್ಲಿ ಅಡಗಿರ್ತಕ್ಕಂಥ ವಾಕ್ಯ ಸ್ವಾಮಿ, ಸತ್ಯಾಂಶಗಳು ಏನಾಗಿದ್ದವು, ಆತ್ಮಿಕವಾಗಿರ್ತಕ್ಕಂಥ ಮೌಲ್ಯಗಳು ಏನಾಗಿದ್ದವು, ನನಗೂ ನಮ್ಮೆಲ್ಲರಿಗೂ ಈ ಸಮಯದಲ್ಲಿ ನೀನು ತಿಳಿಯಪಡಿಸಯ್ಯ. ಕರ್ತನೆ, ನೀನೇ ಮಾತನಾಡು ಸ್ವಾಮಿ, ನಾನಲ್ಲ ಸ್ವಾಮಿ. ಒಂದು ವೇಳೆ ಇವರು ನನ್ನನ್ನು ನೋಡ್ತಾ ಇದ್ದಾರೇನೋ, ಕರ್ತನೆ ಸ್ವಾಮಿ, ನಿನ್ನ ವಾಕ್ಯವನ್ನು ನೋಡುವಂಥವರಾಗಲಿ ಸ್ವಾಮಿ. ನೀನು ಮಾಡಿದಂಥ ಕಾರ್ಯಗಳನ್ನು ಇವರಾಗಲಿ ಸ್ವಾಮಿ. ನೀನು ಕರ್ತನೆ ನಿನ್ನ ಭಕ್ತರ ಜೀವಿತದಲ್ಲಿ ಯಾವ ಮೇಲುಗಳನ್ನು ಮಾಡಿದೆಯೋ ಆ ಮೇಲುಗಳನ್ನು ಸ್ವಾಮಿ ಎಲ್ಲ ಮಕ್ಕಳು ನೋಡುವಂಥವರಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಹೌದು ರಾಜ, ನೀನು ಮಾತಾಡಿದರೆ ಕೊರಡು ಚಿಗುರುತ್ತದೆ ಸ್ವಾಮಿ, ಬಂಜರು ಭೂಮಿಯಲ್ಲಿ ನೀರು ಹರಿಯುತ್ತದೆ. ಯಾವುದು ಕರ್ತನೆ ಫಲ ಕೊಡೋದಿಲ್ವೋ ಅದು ಫಲ ಕೊಡುವ ಹಾಗೆ ಆಗುತ್ತದೆ. ರೋಗಗಳು ಬಿಡುಗಡೆ ಆಗ್ತವೆ, ಶಾಪಗಳು ಮುರಿಯಲ್ಪಡ್ತವೆ, ಬಾಧೆಗಳು ನೀಗಿ ಹೋಗ್ತವೆ, ಸಾಲಗಳು ಸ್ವಾಮಿ ತೊಲಗಿ ಹೋಗ್ತವೆ. ಅದ್ಭುತವಾದಂಥ ಕಾರ್ಯ ಸ್ವಾಮಿ ನಿನ್ನ ಮಾತುಗಳ ಮೂಲಕವಾಗಿ ನಮಗೆ ತಿಳಿಯಪಡಿಸಯ್ಯ. ಈ ಸಮಯದಲ್ಲಿ ಕರ್ತನೆ, ನಿನ್ನನ್ನು ನಾವು ಎದುರು ನೋಡುವವರಾಗಿದ್ದೇವೆ, ನಿನ್ನ ಆಹ್ವಾನ ಮಾಡಿದ್ದೇವೆ ಸ್ವಾಮಿ. ಬೇಗನೆ ನಮ್ಮ ಸಂಗಡ ಸ್ವಾಮಿ ನೀನು ಮಾತನಾಡಯ್ಯ. ನಿನ್ನ ವಾಕ್ಯದಲ್ಲಿ ಇರ್ತಕ್ಕಂಥ ಪ್ರತಿ ಅಂಶ ಕರ್ತನೆ ಯಾವುದು ಕೂಡ ಸ್ವಾಮಿ ಕರ್ತನೆ ಮಿಸ್ ಆಗಲಾರ್ದ ಹಾಗೆ ನಮ್ಮೆಲ್ಲರಿಗೂ ನೀನು ತಿಳಿಯಪಡಿಸು ಸ್ವಾಮಿ. ನಮ್ಮ ಒಳ್ಳೆಯದಕ್ಕಾಗಿಯೇ ನೀನೆಲ್ಲ ಕಾರ್ಯಗಳನ್ನು ಅನುಕೂಲ ಮಾಡ್ತೀನಿ ಎನ್ನುವಂಥ ಸಂದೇಶ ಸ್ವಾಮಿ ನಾವು ಕೇಳುವುದಕ್ಕೆ ಹೋಗುವಾಗ ನಾವು ಯಾರು ಕೂಡ ಸ್ವಾಮಿ ಭಯಪಡಲಾರ್ದ ಹಾಗೆ ಸ್ವಾಮಿ ನೀನು ಕರ್ತನೆ ನಮಗೆ ಅಭಯವನ್ನು ನೀಡಿ ನಮ್ಮ ಸಂಗಡ ಮಾತಾಡಿ ನಮ್ಮೆಲ್ಲ ಕರ್ತನೆ ಮನವಿಗಳ ವಿಷಯದಲ್ಲಿ ಇವತ್ತಿನ ಸಂದೇಶ ಸ್ವಾಮಿ ಬಿಡುಗಡೆ ಕೊಡುವಂಥ ರೀತಿಯಲ್ಲಿ ಆಗಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ತನ್ನನ್ನು ಪ್ರೀತಿಸುವಂಥವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡಿಕೊಡ್ತಾನೆ. ಹಲ್ಲೆಲೂಯಾ. ದೇವರು ಯಾವಾಗಲೂ ಕೂಡ ಆತನು ನಮಗೆ ಅನುಕೂಲತೆಗಳನ್ನು ಒದಗಿಸಿಕೊಡುವಂಥ ದೇವರಾಗಿದ್ದಾನೆ. ಅನೇಕರ ಜೀವಿತಗಳನ್ನು ನಾವು ಪರೀಕ್ಷೆ ಮಾಡುವಾಗ, ನಮ್ಮ ಜೀವಿತಗಳನ್ನು ಕೂಡ ನಾವು ಪರೀಕ್ಷೆ ಮಾಡಿಕೊಳ್ಳುವಾಗ ಕೆಲವೊಂದು ಸಂದರ್ಭ ನಮ್ಗೆ ಅನಿಸ್ತಾ ಇರುತ್ತೆ ಎಲ್ಲವೂ ಕೂಡ ಏನಾಗಿದೆ, ಅನಾನುಕೂಲತೆಯಿಂದ ನಾವು ಕೂಡಿದವರಾಗಿದ್ದೇವೆ ಎಂಬುದಾಗಿ. ಯಾವುದು ಕೂಡ ಅನುಕೂಲ ಇಲ್ಲ, ಹಣದ ಅನುಕೂಲ ಇಲ್ಲ, ಆರೋಗ್ಯದ ಒಂದು ಪರಿಸ್ಥಿತಿಯಲ್ಲಿ ನಾವು ಇರುವಾಗ ಅನಾರೋಗ್ಯದಿಂದ ಇದ್ದಂಥವ್ರು ಆಗಿರ್ತೀವಿ. ಅದು ಕೂಡ ನಮಗೆ, ನಮ್ಮ ದೇಹ ಕೂಡ ನಮಗೆ ಪ್ರತಿಸ್ಪಂದಿಸೋದಿಲ್ಲ ಎನ್ನುವಂಥ ರೀತಿಯಲ್ಲಿ ನಾವು ಕೂಡಿದವರಾಗಿರ್ತೀವಿ ಪ್ರೇರ. ಆದರೆ ವಾಕ್ಯ ಹೇಳ್ತಾ ಇದೆ, ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ದೇವರು ಏನು ಮಾಡ್ತಾನಂತೆ, ಅನುಕೂಲ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಯಾರು ದೇವರನ್ನು ಪ್ರೀತಿಸುವವರಾಗಿರ್ತಾರೋ, ಯಾರು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡೀತಾ ಇರ್ತಾರೋ, ಯಾರು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥವರು ಆಗಿರ್ತಾರೋ ಅವರ ಕಾರ್ಯಗಳನ್ನು ದೇವರು ಅನುಕೂಲ ಮಾಡಿ ಕೊಡ್ತಾನೆ. ಹಲ್ಲೆಲೂಯಾ. ಅನೇಕರ ಜೀವಿತಗಳನ್ನು ನಾವು ನೋಡಿರ್ತೀವಿ, ಕೇಳಿರ್ತೀವಿ. ಎಲ್ಲ ಅನಾನುಕೂಲತೆ ಇದ್ದಾಗಲೂ ಕೂಡ ಕೆಲವು ಸಂದರ್ಭದಲ್ಲಿ ದೇವರು ಅವ್ರನ್ನ ಕೈ ಹಿಡಿದು ನಡೆಸಿದಾಗ ಅವರು ಕೊಡುವಂಥ ಸಾಕ್ಷಿ ಏನಂದರೆ, ಆ ಎಲ್ಲ ಆಗಲಾರದೆ ಹೋಗಿದ್ರೆ, ಆ ಕಷ್ಟವನ್ನು ನಾನು ಪಡಲಾರದೆ ಹೋಗಿದ್ರೆ, ದಾವೀದನು ಒಂದು ಸಾರಿ ಕೀರ್ತನೆಯಲ್ಲಿ ಹೇಳ್ತಾನೆ ಪ್ರಿಯರೇ, ನಾನು ಪಟ್ಟ ದುಃಖ ನನ್ನ ಸುಖಕ್ಕಾಗಿ, ಉಪಕಾರವನ್ನು ನಾನು ನೆನೆಸಿ ನಿನ್ನನ್ನು ಸ್ತುತಿಸ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕೆಲವೊಂದು ಸಾರಿ ಕಷ್ಟಗಳು ನಮ್ಮ ಜೀವಿತದಲ್ಲಿ ಬಂದಂಥ ಸಂದರ್ಭದಲ್ಲಿ ಅದು ನಮಗೆ ಇನ್ನೂ ಉನ್ನತವಾಗಿರ್ತಕ್ಕಂಥ ಮೇಲನ್ನು ತರುವುದಕ್ಕಾಗಿಯೇ ಬಂದಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಇವತ್ತು ಹೇಳ್ತಾ ಇದ್ದಾನೆ, ನಿನಗೆ ಆಗುವುದು ನಡೆಯುವುದು ಎಲ್ಲವೂ ಕೂಡ ಒಳ್ಳೆಯದಕ್ಕಾಗಿಯೇ. ಹಲ್ಲೆಲೂಯಾ. ದೇವರ ಸಂಕಲ್ಪದ ಮೇರೆಗೆ ನೀನು ಕರೆಯಲ್ಪಟ್ಟ ಮಗನು ಮಗಳು ನೀನು ಆಗಿದ್ರೆ ನಿನಗೆ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಯಾರು ಕೂಡ ನಮಗೆ ಕೆಟ್ಟದಾಗಬೇಕಂತೇಳಿ ನಾವು ಬಯಸುವಂಥವರು ಆಗಿರೋದಿಲ್ಲ. ಯಾರು ಕೂಡ ನಮಗೆ ಶಾಪ ಬರಬೇಕಂತೇಳಿ ನಾವು ಬಯಸುವಂಥವರು ಆಗಿರೋದಿಲ್ಲ. ಯಾರು ಕೂಡ ನಮ್ಮ ಜೀವಿತ ಹಿಂಗೆ ಇರಬೇಕು, ನಾವು ವಿಸ್ತಾರವಾಗಿ ಅಭಿವೃದ್ಧಿ ಆಗಬಾರ್ದು, ನಾವು ಈ ರೀತಿಯಲ್ಲಿಯೇ ಇರಬೇಕಂತೇಳಿ ಯಾರು ಕೂಡ ನಾವು ಅಂದುಕೊಳ್ಳುವವರು ಆಗಿರೋದಿಲ್ಲ ಪ್ರಿಯರೇ. ಎಲ್ಲರೂ ಕೂಡ ನಮಗೆ ದೇವರಿಂದ ನಾವು ಆಶೀರ್ವಾದ ಬೇಕು ಎಂಬುದಾಗಿ ಕೇಳುವವರು ಆಗಿರ್ತೀವಿ. ನನ್ನ ಗಂಡ ನನ್ನ ಮಾತು ಕೇಳಬೇಕು, ನನ್ನ ಹೆಂಡತಿ ನನ್ನ ಮಾತು ಕೇಳಬೇಕು, ನನ್ನ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳು ಎಲ್ಲರೂ ಸಂತೋಷ
ಸಂತೋಷದಿಂದ ಸಮಾಧಾನದಿಂದ ಇರಬೇಕು, ಯಾವ ಕೊರತೆ ನನಗೆ ಆಗಬಾರ್ದು, ಎಲ್ಲವೂ ಕೂಡ ಒಳ್ಳೆಯದೇ ನನಗೆ ಪ್ರಾಪ್ತಿ ಆಗ್ಬೇಕಂತೇಳಿ ಅಂದ್ಕೊಳ್ತಾ ಇರ್ತೀವಿ. ಆದರೆ ನಾವು ಕೆಲವೊಂದು ಸಾರಿ ಏನು ಮಾಡ್ತಾ ಇರ್ತೀವಿ ರೀ, ದೇವರ ಕರೆಗೆ ಒಳಪಟ್ಟು ಜೀವಿಸಲಾರದೆ ದೇವರ ಕರೆಯಿಂದ ಹೊರಗಡೆ ಹೋಗಿ ನಾವು ಜೀವಿಸ್ತಾ ಇರ್ತೀವಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಹಿ ಈಸ್ ಅ ಕಾನ್ಸ್ಟೆಂಟ್ ಗಾಡ್, ಆತನು ಯಾವಾಗಲೂ ಸ್ಥಿರವಾಗಿರುವ ಮಾರ್ಪಡದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಬದಲಾಗೋದಿಲ್ಲ. ಬದಲಾಗುವಂಥವ್ರು ಯಾರ್ರೀ? ನಾವೇ. ಆತನು ಯಾವಾಗಲೂ ಕೂಡ ಕರುಣಾಮಯಿನೇ. ಹಲ್ಲೆಲೂಯಾ. ಆತನು ಯಾವಾಗಲೂ ಕೂಡ ಕನಿಕರವುಳ್ಳಂಥ ದೇವರೇ. ಆದರೆ ಕೆಲವು ಸಂದರ್ಭದಲ್ಲಿ ನೀನೇನಾಗ್ತಾ ಇರ್ತೀಯ? ಬದಲಾಗ್ತಾ ಇರ್ತೀಯ, ತಪ್ಪಿ ಹೋಗ್ತಾ ಇರ್ತೀಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನು ಮಾಡಿದ್ದು ನಿನಗೆ ಎನ್ನುವ ರೀತಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತಾ ಇರುತ್ತೆ, ಅದು ಆಗ್ತಾ ಇರುತ್ತೆ ಪ್ರೇಯರ್. ಆದರೆ ದೇವರು ಅದನ್ನು ಕೂಡ ಏನು ಮಾಡ್ತಾನೆ? ಅನುಕೂಲ ಮಾಡಿಕೊಡ್ತಾನೆ. ನಿನ್ನನ್ನು ಏನು ಮಾಡ್ತಾನೆ ರೀ? ತಪ್ಪಿಸ್ತಾನೆ, ಕಾಪಾಡ್ತಾನೆ, ಕಾಯ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಧ್ಯಾನದ ಅಂಶ ಏನಂತ ಹೇಳಿದೆ ನಾನು? ಆಗುವುದೆಲ್ಲ ಒಳ್ಳೆಯದಕ್ಕೆ. ಹೇಳ್ರಿ, ಆಗುವುದೆಲ್ಲ ನನ್ನ ಒಳ್ಳೆಯದಕ್ಕೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊಟ್ಟ ಮೊದಲನೇದಾಗಿ ಭಕ್ತರ ಜೀವಿತಗಳನ್ನು ನಾವು ನೋಡೋಣ. ಈ ಸಮಯದಲ್ಲಿ ನಿಮ್ಮ ಮುಂದೆ ನಾನು ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತೇನೆ. ಆತನ ಜೀವಿತವನ್ನು ನಾವು ನೋಡುವಾಗ ಆತನ ಜೀವಿತದಲ್ಲಿ ಬರೀ ಕಷ್ಟವೇ ಕಷ್ಟ ಇದೆ ಪ್ರಿಯರೇ. 17 ವರ್ಷಗಳವರೆಗೆ ಒಳ್ಳೆಯ ರೀತಿಯಲ್ಲಿ ಭಕ್ತಿವಂತನಾಗಿರ್ತಕ್ಕಂಥ ವ್ಯಕ್ತಿ, ಆತನ ದೇವರಿಗೂ ಮತ್ತು ತನ್ನ ತಂದೆಗೂ ಒಳ್ಳೆ ರೀತಿಯಲ್ಲಿ ಮಾದರಿಕರವಾಗಿ ನಡೆದಿರ್ತಕ್ಕಂಥ ನಂಬಿಗಸ್ತನಾಗಿರ್ತಕ್ಕಂಥ ವ್ಯಕ್ತಿ ಸಡನ್ ಆಗಿ ಆತನಿಗೆ 17 ವರ್ಷಗಳಿಂದ ಹಿಡಿದು 30 ವರ್ಷಗಳವರೆಗೆ 13 ವರ್ಷಗಳು ಭಯಂಕರವಾಗಿರ್ತಕ್ಕಂಥ ಕಷ್ಟಗಳನ್ನು ಆತನು ಅನುಭವಿಸಬೇಕಾಯಿತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಹೋದರರು ಆತನನ್ನು ಏನು ಮಾಡಿದ್ರು? ದ್ವೇಷ ಮಾಡಿದ್ರು. ಸಹೋದರರು ಆತನನ್ನು ಸಾಯಿಸಬೇಕು ಅಂತೇಳಿ ಏನು ಮಾಡಿದ್ರಿ? ತಾಪತ್ರಯ ಪಟ್ರು. ಯಾಕೆ ಹೇಳ್ರಿ? ಸಹೋದರರು ತಪ್ಪುಗಳನ್ನು ಮಾಡುವಂಥವರಾಗಿದ್ದರು. ಸಹೋದರರು ತಂದೆಯ ಮಾತನ್ನು ಕೇಳಲಾರದವರು ಆಗಿದ್ರು. ಆ ಸಂದರ್ಭದಲ್ಲಿ ಈ ಯೌವನಸ್ಥನಾಗಿರ್ತಕ್ಕಂಥ ಈ ಯುವಕನು ಮಾತ್ರ ತಂದೆಗೆ ಯಾವ ವಿಷಯದಲ್ಲಿ ತಪ್ಪಿ ಹೋಗಲಾರ್ದ ಹಾಗೆ ದೇವರಿಗೂ ಕೂಡ ಭಯಪಟ್ಟು ನಂಬಿಗಸ್ತನಾಗಿ ಜೀವಿಸ್ತಾ ಇದ್ದ ಪ್ರೇರ. ಆತನು ಬೇರೆ ಯಾರೂ ಅಲ್ಲ, ಯೌವನಸ್ಥನಾಗಿರುವಂಥ ಯೋಸೇಫನಾಗಿದ್ದಾನೆ. ಹಲ್ಲೆಲೂಯಾ. ಆ ಯೌವನಸ್ಥನಾಗಿರ್ತಕ್ಕಂಥ ಯೋಸೇಫನ ಚರಿತ್ರೆಯನ್ನು ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತಾ ಇದೆ, ಈ ಯೋಸೇಫನ ಜೀವಿತ 13 ವರ್ಷಗಳು ಕಷ್ಟಗಳ ಮೇಲೆ ಕಷ್ಟಗಳು ಏನಾಗ್ತವೆ? ಸಂಭವಿಸ್ತವೆ ಪ್ರಿಯರೇ. ಹಲ್ಲೆಲೂಯಾ. ಒಂದ್ಸಾರಿ ಆತನಿಗೆ 2 ಕನಸುಗಳು ಬಿದ್ದಂಥ ಸಂದರ್ಭದಲ್ಲಿ ಆ ಕನಸುಗಳನ್ನು ತನ್ನ ತಂದೆಯ ಹತ್ರ, ಅಣ್ಣಂದ್ರ ಹತ್ರ ಹೇಳ್ಕೊಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ಕನಸುಗಳನ್ನು ಹೇಳಿದಾಗ, ಆ ಕನಸಿನಲ್ಲಿ ತಾನೇ ಹೀರೋ ಆಗಿದ್ದೇನೆಂಬುದಾಗಿ ಹೇಳಿದಾಗ ಅವರೆಲ್ಲರೂ ಕೂಡ ಈತನ ಮೇಲೆ ದ್ವೇಷ ಇಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ, ಕಕ್ಷೆ ಇಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರ ತಂದೆ ಕಳಿಸ್ತಾನೆ, ನಿಮ್ಮ ಅಣ್ಣವರು ದೂರದಲ್ಲಿದ್ದಾರೆ, ಅವರಿಗೆ ನೀನೇನು ಮಾಡು? ಬಾಕ್ಸ್ ಕೊಟ್ಟು ಬಾ, ಅವ್ರು ಹೆಂಗಿದ್ದಾರೆ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ನೀನು ಬಾ ಎಂಬುದಾಗಿ. ಹಲ್ಲೆಲೂಯಾ. ಅವಾಗ ಬಾಕ್ಸ್ ಕೊಡೋದಕ್ಕೆ, ಯೋಗಕ್ಷೇಮ ವಿಚಾರಿಸ್ಕೊಂಡು ಬರೋದಕ್ಕಾಗಿ ಹೋಗ್ತಾನೆ ಪ್ರಿಯರೇ. ದೂರದಿಂದ ಅವ್ರು ನೋಡ್ತಾ ಇದ್ದಾರೆ ಯಾರನ್ನ? ಕನಸುಗಾರನಾಗಿರ್ತಕ್ಕಂಥ ಯೋಸೇಫನನ್ನು. ಹಲ್ಲೆಲೂಯಾ. ಕನಸನ್ನು ಹೊತ್ತುಕೊಂಡು ಹೋಗ್ತಾ ಇರುವಂಥ ಯೋಸೇಫನನ್ನು ನೋಡ್ತಾ ಇದ್ದಾರೆ. ನೋಡಿ ಅಂದುಕೊಳ್ತಾ ಇದ್ದಾರೆ, ಇವನು ಬರ್ತಾ ಇದ್ದಾನೆ, ಆ ಕನಸಿನವನು ಬರ್ತಾ ಇದ್ದಾನೆ, ನಾವೆಲ್ಲರೂ ಇವನಿಗೆ ಅಡ್ಡ ಬೀಳ್ತೀವಂತ, ನಾವೆಲ್ಲರೂ ಇವನನ್ನು ಹೆಚ್ಚಿನ ರೀತಿಯಲ್ಲಿ ಕಾಣ್ತೀವಂತ, ಇವನೇ ನಮಗೆ ಯಜಮಾನನಾಗ್ತಾನೆ ಅಂತೇಳಿ ಏನು ಮಾಡ್ತಾ ಇದ್ದಾರೆ? ಎಲ್ಲರವರು ಅಂದುಕೊಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಅಂದುಕೊಂಡು ಮಾತಾಡ್ತಾ ಇದ್ದಾರೆ, ಇವನನ್ನು ನಾವೇನು ಮಾಡೋಣ? ಸಾಯಿಸಿಬಿಡೋಣ. ಹಲ್ಲೆಲೂಯಾ. ಎಲ್ಲರೂ ಮಾತಾಡಿಕೊಂಡ್ರು ಏನಂತೇಳಿ, ಇವನನ್ನು ಕೊಂದಾಕಿಬಿಡೋಣ, ಸಾಯಿಸಿಬಿಡೋಣ ಅಂತೇಳಿ. ಆದರೆ ಅಲ್ಲಿರ್ತಕ್ಕಂಥ ಒಬ್ಬ ಸಹೋದರ ಹೇಳ್ತಾನೆ, ಸಾಯಿಸುವಂಥದ್ದು ಬೇಡ, ಇವನನ್ನು ಏನು ಮಾಡೋಣ? ಜಸ್ಟ್ ಬಾವಿಯಾಗ ಹಾಕೋಣ ಅಂತೇಳಿ. ಹಲ್ಲೆಲೂಯಾ. ಅವರು ಕೂಡ ಅದನ್ನು ಚೆನ್ನಾಗಿ ತಿಳಿದುಕೊಂಡವರಾಗಿ ಸ್ವಲ್ಪ ಹೊತ್ತಿನ ಶಿಕ್ಷೆ ಕೊಡೋಣ ಅಂತೇಳಿ ಸ್ವಂತ ತಮ್ಮನಿಗೆ ಏನು ಮಾಡಿದ್ರು ರೀ? ಒಂದು ಆಳು ಬಾವಿ ಇತ್ತು, ಆ ಬಾವಿಯಲ್ಲಿ ಹಾಕಿದ್ರು. ಹಲ್ಲೆಲೂಯಾ. ಆ ಬಾವಿಯಲ್ಲಿ ಚೇಳುಗಳಿದ್ದಾವೆ, ಹಾವುಗಳಿದ್ದಾವೆ, ಭಯಂಕರವಾದ ಪರಿಸ್ಥಿತಿ ಇದೆ. ಆ ಬಾವಿಯಲ್ಲಿ ಹಾಕಿದಂಥ ಸಂದರ್ಭದಲ್ಲಿ ಅವನನ್ನು ಭಯಂಕರವಾದ ರೀತಿಯಲ್ಲಿ ಮಾತುಗಳನ್ನು ಆಡ್ತಾ ಏನು ಮಾಡ್ತಾ ಇದ್ದಾರೆ? ಚುಚ್ಚು ಮಾತುಗಳನ್ನು ಆಡ್ತಾ ಏನು ಮಾಡ್ತಾ ಇದ್ದಾರೆ? ಹಿಂಸೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಸಂದರ್ಭದಲ್ಲಿ ಇವನ್ನ ಆಳ್ಬೋವಿಗೆ ಹಾಕಿದ್ರೆ ಪ್ರಯೋಜನ ಇಲ್ಲ ಅಂತೇಳಿ ಅಲ್ಲಿ ಇಷ್ಮಾಯೇಲ್ಯರು ಹೋಗ್ತಾ ಇರ್ತಾರೆ. ಹಲ್ಲೆಲೂಯಾ. ಇಷ್ಮಾಯೇಲ್ಯರು ಅಂದರೆ ಯಾರು? ಮುಸ್ಲಿಮ್ಸ್. ಅವರು ಹೋಗ್ತಾ ಇರ್ತಾರೆ. ಎಲ್ಲಿಗೆ ಹೋಗ್ತಾ ಇರ್ತಾರೆ? ಐಗುಪ್ತ ದೇಶಕ್ಕೆ ಹೋಗ್ತಾ ಇರ್ತಾರೆ. ಆವಾಗ ಆ ಸಂದರ್ಭದಲ್ಲಿ ಆತನನ್ನು ಏನು ಮಾಡ್ತಾರೆ? ಆ ಬಾವಿಯಿಂದ ಎತ್ತಿ ಏನು ಮಾಡ್ತಾರೆ?
ಅವರಿಗೆ ಮಾರ್ತಾರೆ ಪ್ರಿಯರೇ. ಎಷ್ಟು ರೂಪಾಯಿಗೆ? 20 ಬೆಳ್ಳಿಯ ನಾಣ್ಯಗಳಿಗೆ ಮಾರ್ತಾರೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನಂದ್ರೆ, ಯಾವಾಗ ಎತ್ತಿ ಆತನನ್ನು ಮಾರಿದಂಥ ಸಂದರ್ಭದಲ್ಲಿ ಆ ಸಮಯದಲ್ಲಿ ಮನುಷ್ಯರನ್ನ ಹಣಕ್ಕಾಗಿ ಮಾರ್ತಾ ಇದ್ರು ಪ್ರಿಯರೇ. ಈಗ ಕೆಲವು ವರ್ಷಗಳ ಹಿಂದೆ ಕೂಡ ನಾವು ಚಿಕ್ಕವರಿರುವಾಗ ಸಂಬಳ ಇರ್ತಿದ್ರಿ. ಹಲ್ಲೆಲೂಯಾ. ಓಕೆ, ಇವ್ರ ತಂದೆ ತಾಯಿಗಳು ಏನು ಮಾಡಿಬಿಡ್ತಿದ್ರು? ಸಾಲ ಮಾಡಿಬಿಡ್ತಿದ್ರು, ಮಕ್ಕಳನ್ನಲ್ಲೇ ಈ ಸಂಬಳಕ್ಕೆ ಇಡ್ತಾ ಇದ್ರು. ಭಯಂಕರ ಪರಿಸ್ಥಿತಿ. ಕೆಲವೊಂದು ಸಂದರ್ಭದಲ್ಲಿ ಅಳಿಸಿದನ್ನ ಏನೆಲ್ಲ ಅವ್ರ ತಾಪತ್ರಯ. ಅಲ್ಲಲ್ಲಿ ಇನ್ನೂ ಆಗಿನ ದಿನಗಳಲ್ಲಿ ಇನ್ನೂ ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ ಇರ್ತಾ ಇತ್ತು ಪ್ರಿಯರೇ. ಅವ್ರಿಗೆ ಬಟ್ಟೆ ಇರಲಾರ್ದ ಹಾಗೆ ಅವ್ರ ಚೆನ್ನಾಗಿ ಒಡೆದು ಏನು ಮಾಡ್ತಾ ಇದ್ರು? ಅವ್ರನ್ನ ಕಟ್ಟಿ ಕರ್ಕೊಂಡು ಹೋಗ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಅಂಥ ಪರಿಸ್ಥಿತಿ ಪ್ರಿಯರೇ ಯಾರಿಗೂ ಬಂತು? ಯೋಸೇಫನಿಗೆ ಬಂತು. ಹಲ್ಲೆಲೂಯಾ. ಯೋಸೇಫನನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಯೋಸೇಫ ದೇವರಿಗೆ ಮೆಚ್ಚುಗೆಯಾಗಿ ನಡೆದಂಥ ವ್ಯಕ್ತಿ, ದೇವರಿಗೆ ಭಯಪಟ್ಟು ಜೀವಿಸುವಂಥ ವ್ಯಕ್ತಿ. ಆದರೆ ಯೋಸೇಫನಿಗೆ ಇಂಥದ್ದು ಏನಾಯ್ತು ರೀ? ಸಂಭವಿಸ್ತು. ನಡುವೆ ಯಾರು ಮಾತಾಡಬೇಡ್ರಿ ದಯವಿಟ್ಟು. ಹಲ್ಲೆಲೂಯಾ. ಈ ರೀತಿಯಾಗಿ ಯಾರಿಗೆ ಸಂಭವಿಸಿತು? ಯೋಸೇಫನಿಗೆ ಸಂಭವಿಸಿತು ಪ್ರಿಯರೇ. ಸಂಭವಿಸಿದಂಥ ಸಂದರ್ಭದಲ್ಲಿ ಯೋಸೇಫನನ್ನು ಐಗುಪ್ತ ದೇಶದಲ್ಲಿ ಹೋಗಿ ಫೋಟಿಫರನ್ ಎನ್ನುವಂಥ ವ್ಯಕ್ತಿ ಏನು ಮಾಡ್ತಾನೆ? ಆ ವ್ಯಕ್ತಿಯನ್ನು ಕೊಂಡುಕೊಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, 44ನ ಮನೆಯಲ್ಲಿ ಹೋದಂಥ ಸಂದರ್ಭದಲ್ಲಿ 44ನ ಹೆಂಡತಿಯು ಕೂಡ ಯೋಸೇಫನ ಮೇಲೆ ಕಣ್ಣು ಹಾಕಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಸೆರೆಮನೆಗೆ ಕಳಿಸ್ತಾಳೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಕರೆದ, ದೇವರ ಆಶೀರ್ವಾದ ಮಾಡಿದ, ದೇವರ ವರಪುತ್ರನಾಗಿ ರಾಹೇಲಳ ಮೂಲಕವಾಗಿ ಬಂದಿರತಕ್ಕಂಥ ಯೋಸೇಫ, ಎಷ್ಟೋ ವರ್ಷಗಳ ಮೇಲೆ ಹುಟ್ಟಿರ್ತಕ್ಕಂಥ ಯೋಸೇಫ ಈಗ ಏನಾಗಿದ್ದಾನೆ? ಸೆರೆಮನೆಯಲ್ಲಿ ಇದ್ದಾನೆ ಪ್ರಿಯರೇ. ಭಯಂಕರವಾದ ಪರಿಸ್ಥಿತಿ. ಅಲ್ಲಿ ಸೆರೆಮನೆಯಲ್ಲಿ ಕೂಡ ಕೈ ಬಿಡಲ್ಪಡಂಥ ಪರಿಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾನೆ. ಭಯಂಕರವಾದ ಪರಿಸ್ಥಿತಿ ಪ್ರಿಯರೇ. 13 ವರ್ಷಗಳು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ 13 ವರ್ಷಗಳು ಯೋಸೇಫನು ತನ್ನ ಬಾಯಿಂದ ಹೇಳ್ತಾ ಇದ್ದಾನೆ. ಏನಂತೇಳಿ? ನೀವು ನನಗೆ ಕೇಡಾಗಬೇಕೆಂದು ಮಾಡಿದರೆ, 50ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 15ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವು ನನಗೆ ಕೇಡಾಗಬೇಕೆಂದು ಮಾಡಿದಿರಿ, ಆದರೆ ದೇವರು ನನಗೆ ಮೇಲಾಗುವಂತೆ ಎಲ್ಲ ಕಾರ್ಯಗಳನ್ನು ಮಾಡಿದ ಅಂತೇಳಿ. ಹಲ್ಲೆಲೂಯಾ. ಸೆರೆಮನೆಯಿಂದ ಯೋಸೇಫ ಎಲ್ಲಿಗೆ ಬಂದ? ಅರಮನೆಗೆ ಬಂದ. ಹಲ್ಲೆಲೂಯಾ. ಐಗುಪ್ತ ದೇಶದ ಪ್ರಧಾನ ಮಂತ್ರಿಯಾಗಿ, ಸರ್ವಾಧಿಕಾರಿಯಾಗಿ, ಹಲ್ಲೆಲೂಯಾ, ಡಿಕ್ಟೇಟರ್ ಆಗಿ ಯಾರು ಹೊರಹೊಮ್ಮಿದ್ರು ಪ್ರಿಯರೇ? ಯೋಸೇಫ. ಇಡೀ ಪ್ರಪಂಚಕ್ಕೆ ಅನ್ನ ಬೇಕಂದ್ರೆ ಯಾರ ಬಳಿಗೆ ಹೋಗ್ಬೇಕು? ಕಾಳು ಕಡಿ ಬೇಕಂದ್ರೆ ಯಾರ ಬಳಿಗೆ ಹೋಗ್ಬೇಕು? ಯೋಸೇಫನ ಬಳಿಗೆ ಹೋಗ್ಬೇಕು ಪ್ರಿಯರೇ. ಅಂತಹ ಕಾರ್ಯ ನಡೆಯಿತು ಪ್ರಿಯರೇ. ಒಂದು ವೇಳೆ 13 ವರ್ಷಗಳ ಆ ಒಂದು ಗ್ಯಾಪ್ ಇರಲಾರ್ದೆ ಇದ್ದಿದ್ರು ಯೋಸೇಫ್ ಎಲ್ಲಿರ್ತಾ ಇದ್ದ? ಕಾನಾನ್ ದೇಶದಲ್ಲಿ ಅದೇ ಅಣ್ಣ ತಮ್ಮಂದ್ರ ಸಂಗಡ ಇರ್ತಾ ಇದ್ದ ಪ್ರಿಯರೇ. ಆದರೆ ದೇವರ ಆ ಎಲ್ಲ ಕೇಡುಗಳನ್ನು ಏನು ಮಾಡಿದ್ರಂತೆ? ಮೇಲಾಗುವಂತೆ ಮಾಡಿದರು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಇವತ್ತು ನಿನ್ನ ಜೀವಿತದಲ್ಲಿ ಯಾವುದು ಕಷ್ಟ ಎಂಬುದಾಗಿ ನೀನು ನೆನೆಸ್ತಾ ಇದೆಯೋ ಅದು ನಿನಗೆ ಒಂದು ಒಳ್ಳೆ ಕಾರ್ಯ ಆಗುವುದಕ್ಕಾಗಿಯೇ ದೇವ್ರು ಏನು ಮಾಡಿರ್ತಾನೆ? ತಡ ಮಾಡಿರ್ತಾನೆ. ಯಾಕಂದ್ರೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಹಿತಕ್ಕಾಗಿ ಅಂತೇಳಿ. ಹಲ್ಲೆಲೂಯಾ. ಏನ್ರಿ ಹಿತ? ಅದು ಈಗ 1 ಲಕ್ಷ ರೂಪಾಯಿ ಸಿಕ್ಕು ಅಂತ ತಿಳ್ಕೊರಿ. ಹಲ್ಲೆಲೂಯಾ. ಆಯ್ತು, ನೀವು ಚೆನ್ನಾಗಿ ಆಯ್ತಪ್ಪ ಸೆಟಲ್ಡ್ ಆಗಿಬಿಡ್ಬೇಕು ಅಂತೇಳಿ ಅಂದ್ಕೊಂಡ್ರಿ ಅಂತ ತಿಳ್ಕೊರಿ. ಆದರೆ ಆ 1 ಲಕ್ಷ ಸಿಕ್ಕ ಮೇಲೆ ಪೊಲೀಸರು ಬಂದು ನಿಮ್ಮನ್ನ ಎಳ್ಕೊಂಡು ಹೋಗಿ ಏನೆಲ್ಲ ಮಾಡಬಾರ್ದೆಲ್ಲ ಮಾಡಿದ್ರಪ್ಪ ಅಂದ್ರೆ ಅದು ನಿಮಗೆ ಅನುಕೂಲ ಆಗಿರುತ್ತಾ? ಅನನುಕೂಲ ಆಗಿರುತ್ತಾ? ಅನುಕೂಲ ಇರುತ್ತಾ? ಮಾನವೋತಿ, ಮರ್ಯಾದೆ ಓತಿ ಇದ್ದಿದ್ದು ಈಗ ಇಲ್ಲಾರ್ದು ಎಲ್ಲ ಕೂಡ ಏನಾಗ್ಬಿಡ್ತು? ಹೋಗ್ಬಿಡುತ್ತೆ. ಅದು ಏನಾಗಿರಲ್ಲ? ಹಿತ ಆಗಿರಲ್ಲ. ಏನಾಗಿರುತ್ತೆ? ಅದು ಅಹಿತ ಆಗಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಹೇಳ್ತಾನೆ, ನಿನಗೆ ಆತನ ಮೇಲು ಮಾಡಬೇಕು. ಎಂಥ ಮೇಲು ಮಾಡ್ತಾನಂತೆ? ಹಿತಕರವಾಗಿರ್ತಕ್ಕಂಥ ಮೇಲು. ಅಹಿತಕರವಾಗಿರುವಂಥದ್ದನ್ನು ಆತನು ಬರಮಾಡುವುದಿಲ್ಲ. ದೇವರು ಈ ಯೋಸೇಫನನ್ನು ಯಾವ ರೀತಿಯಾಗಿ ಆ 13 ವರ್ಷಗಳ ಸಮಯದಲ್ಲಿ ಆತನ ಭಕ್ತಿ ಏನಾಯ್ತು ರೀ? ವೃದ್ಧಿಯಾಯಿತು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ 39ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರ್ತೀವಿ ಯೋಸೇಫನ ಕುರಿತಾಗಿ. ಏನಂತ ಹೇಳಿ? ಯೋಸೇಫನು ಫೋಟಿಫರನ ಮನೆಯಲ್ಲಿರುವಾಗ ಯೆಹೋವನು ಅವನ ಸಂಗಡ ಇದ್ದುದರಿಂದ ಅವನ ಕಾರ್ಯಗಳಿಗೆಲ್ಲ ಜಯದ ಮೇಲೆ ಜಯ ಬರ್ತಾ ಇತ್ತು ಅಂತೇಳಿ. ಹಲ್ಲೆಲೂಯಾ. ಆ ಶ್ರಮೆಗಳನ್ನು, ಆ ಸಂಕಟಗಳನ್ನು, ಆ ನೋವನ್ನು ಯೋಸೇಫ ಭರಿಸಿದಾಗಲೂ ಕೂಡ, ಆ ಅವಮಾನಗಳನ್ನು ಭರಿಸಿದಾಗಲೂ ಕೂಡ ಆತನು 13 ವರ್ಷಗಳ ಕಾಲವನ್ನು ಏನಂತ ಹೇಳ್ತಾ ಇದ್ದಾನೆ?
ಕೇಡಲ್ಲ, ಅದು ನನಗೆ ಮೇಲನ್ನೇ ತಂದು ಕೊಡ್ತು ಎಂಬುದಾಗಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಇವತ್ತು ಕೇಡಾಗುವಂಥ ಸ್ಥಿತಿಗಳು ಯಾವ ನಮಗೆ ಕಾಣಿಸ್ತಾ ಇದ್ದಾವೋ, ನಾವು ಅನುಕೂಲ ಆಗ್ತಾವಂತೇಳಿ ಅಂದ್ಕೊಂಡ್ರೆ ಅವೆಲ್ಲ ನಮಗೆ ಅನಾನುಕೂಲ ಆಗ್ತಾ ಇದಾವ್ರಿ ಅಂತೇಳಿ ಯಾವ ಕಾಣಿಸ್ತಾ ಇದ್ದಾವೋ ಅವೆಲ್ಲವುಗಳು ಕೂಡ ನಮ್ಮ ಮೇಲಿಗಾಗಿ ದೇವರು ಕಾರ್ಯ ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ ಯೋಸೇಫನನ್ನ ಸತ್ಯವೇದದಲ್ಲಿ ನಾವು ನೋಡುವಾಗ ಇಡೀ ಪ್ರಪಂಚಕ್ಕೆ ಆಹಾರವನ್ನು ಒದಗಿಸಿ ಕೊಟ್ಟಿರ್ತಕ್ಕಂಥ ಫುಡ್ ಮಿನಿಸ್ಟರ್ ಯಾರ್ರೀ? ಯೋಸೇಫ. ಎಲ್ಲ ದೇಶಗಳಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಆಹಾರವನ್ನು ಒದಗಿಸಿಕೊಟ್ಟ ಪ್ರಿಯರೇ. ಯಾಕಂದರೆ ಪ್ರಪಂಚದಲ್ಲಿ 7 ವರ್ಷಗಳ ಕಾಲ ಭಯಂಕರ ಬರಗಾಲ ಇತ್ತು. ಆ ಬರಗಾಲ ಇರುವಂಥದ್ದು ಯೋಸೇಫನಿಗೆ ಮಾತ್ರ ಗೊತ್ತು, ಐಗುಪ್ತ ದೇಶದಲ್ಲಿರ್ತಕ್ಕಂಥ ಫರೋಹ ರಾಜನಿಗೆ ಗೊತ್ತು, ಅಲ್ಲಿರ್ತಕ್ಕಂಥ ಕೆಲವೊಂದು ಮಂತ್ರಿಗಳಿಗೆ ಗೊತ್ತು, ಹೊರತಾಗಿ ಬೇರೆ ಯಾರಿಗೂ, ಪ್ರಪಂಚದಲ್ಲಿರ್ತಕ್ಕಂಥ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಹಲ್ಲೆಲೂಯಾ. ಆ ವಾಕ್ಯವನ್ನು ಓದ್ತಿರ ಒಂದ್ಸಾರಿ. ಆದಿಕಾಂಡ ಪುಸ್ತಕ ಬನ್ನಿ. ಆದಿಕಾಂಡ ಪುಸ್ತಕ ತೆಗೆದಿದ್ದೀರಾ? 41ನೇ ಅಧ್ಯಾಯ 57ನೇ ವಾಕ್ಯ. 55ರಿಂದ ಓದ್ರಿ. ಐಗುಪ್ತ ದೇಶಕ್ಕೆಲ್ಲ ಬರ ಬಂದಾಗ ಪ್ರಜೆಗಳು ಆಹಾರ ಬೇಕೆಂದು ಫರೋಹನಿಗೆ ಮೊರೆ ಇಟ್ಟುಕೊಂಡರು. ಅವನು ಅವರಿಗೆ ಹಲ್ಲೆಲೂಯಾ. ಯಾರ ಬಳಿಗೆ ಹೋಗ್ಬೇಕು? ಯೋಸೇಫ. ಹಲ್ಲೆಲೂಯಾ. ನನ್ನ ಬಳಿ ಬಂದ್ರೆ ಏನು ಇಲ್ಲ, ನಿಮ್ಗೆ ಯಾರ ಬಳಿಗೆ ಬರಬೇಕು? ಯೋಸೇಫನ ಬಳಿಗೆ ಬರ್ರಿ, ಹೋಗ್ರಿ ಅಂತೇಳಿ ಯಾರು ಹೇಳ್ತಾ ಇದ್ದಾರೆ? ಐಗುಪ್ತ ದೇಶದ ಅಧಿಕಾರಿ, ರಾಜ. ಹಲ್ಲೆಲೂಯಾ. ದೊಡ್ಡ ಸಾಮ್ರಾಜ್ಯವುಳ್ಳಂತ ಫರೋಹ. ಹಲ್ಲೆಲೂಯಾ. ಪ್ರಪಂಚವನ್ನು ಆಳಿರ್ತಕ್ಕಂಥ ಚಕ್ರವರ್ತಿಗಳಲ್ಲಿ, ರಾಜರುಗಳಲ್ಲಿ ಫರೋಹನ ರಾಜ್ಯ ಕೂಡ ದೊಡ್ಡದು ಪ್ರಿಯರೇ. ಹಲ್ಲೆಲೂಯಾ. ಅವರಷ್ಟು ಜ್ಞಾನವಂತರು ಯಾರು ಕೂಡ ಇರಲಿಲ್ಲ ಆಗಿನ ಒಂದು ದಿನಗಳಲ್ಲಿ. ಹಲ್ಲೆಲೂಯಾ. ನೀವೆಲ್ಲ ಮಕ್ಕಳು, ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಓದಿರ್ತೀರಿ ನೀವು. ಐಗುಪ್ತ ನಾಗರಿಕತೆಯ ಕುರಿತಾಗಿ ಆಗಿರ್ಬೋದು, ಸಿಂಧು ಮೊಹೆಂಜೋದರೋ ನಾಗರಿಕತೆಯ ಕುರಿತಾಗಿ ನೀವು ಓದಿರ್ತೀರಿ. ಐಗುಪ್ತ ದೇಶದ ನಾಗರಿಕತೆ ಆವತ್ತಿನ ದಿನಗಳಲ್ಲಿ, ಇವತ್ತು ನಾವು ಇನ್ನೂ ಕೆಲವೊಂದು ಕಡೆಗೆ ಏನಿಲ್ಲ, ಡ್ರೈನೇಜ್ ಸಿಸ್ಟಮ್ಗಳಿಲ್ಲ. ಆವತ್ತಿನ ದಿನವೇ ಅವರು ಡ್ರೈನೇಜ್ ಸಿಸ್ಟಮ್ಗಳನ್ನು ಮಾಡಿಕೊಂಡಿದ್ರು. ಆವತ್ತಿನ ದಿನವೇ ದೊಡ್ಡ ದೊಡ್ಡ ಅರಮನೆಗಳನ್ನು ಅವರು ಕಟ್ಟಿಕೊಂಡಿದ್ರು. ಆವತ್ತಿನ ದಿನಗಳಲ್ಲಿಯೇ ಅವರು ಇಟ್ಟಂಗಿ ನೋಡ್ತಾ ಇದ್ದೀರಲ್ಲ, ಆ ಇಟ್ಟಂಗಿ ಆವತ್ತಿನ ದಿನಗಳಲ್ಲಿ ಅವರು ತಯಾರು ಮಾಡ್ತಾ ಇದ್ರು ಪ್ರಿಯರೇ. ಅಂತಹ ಜ್ಞಾನಿಗಳು. ಹಲ್ಲೆಲೂಯಾ. ಅಂತಹ ಒಳ್ಳೆಯ ಚಕ್ರವರ್ತಿಗಳು ಪ್ರಿಯರೇ. ಆದರೆ ಈ ಐಗುಪ್ತರ ಇಬ್ರಿಯರ ವಿಷಯವಾಗಿ ಬಹಳ ಕ್ರೂರಿಗಳಾಗಿ ಅವರು ನಡೆದುಕೊಂಡರು. ಯೋಸೇಫನ ಕಾಲದಲ್ಲಿ ಬಹಳ ಒಳ್ಳೆಯವರಾಗಿದ್ದಂಥವರು ಯೋಸೇಫನು ತೀರಿದ ನಂತರ ಅವರು ಬಹಳ ಕೆಟ್ಟವರಾಗಿ ದೇವರ ಮಕ್ಕಳನ್ನು ನಡೆಸಿಕೊಂಡರು ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯಾರ ಬಳಿಗೆ ಹೋಗಬೇಕು? ಯೋಸೇಫನ ಬಳಿಗೆ ಹೋಗಿರಿ, ಅವನ ಮಾತಿನ ಮೇರೆಗೆ ಮಾಡಿರಿ ಎಂದು ಹೇಳಿದನು. ವಾಕ್ಯ ಓದ್ರಿ, ಕಂಟಿನ್ಯೂ. ಬರವು ಲೋಕದಲ್ಲೆಲ್ಲ ಹರಡಿಕೊಂಡಿರುವಾಗ ಯೋಸೇಫನು ಕಣಜಗಳನ್ನೆಲ್ಲ ತೆಗೆಸಿ ಐಗುಪ್ತರಿಗೆ ಧಾನ್ಯವನ್ನ ಮಾರಿಸಿದನು. ಐಗುಪ್ತ ದೇಶದಲ್ಲಿ ಬರವು ಬಹು ಘೋರವಾಗಿತ್ತು. ಇದಲ್ಲದೆ ಭೂಲೋಕದಲ್ಲೆಲ್ಲ ಬರವು ಭಯಂಕರವಾಗಿದ್ದರಿಂದ. ಈ ವಾಕ್ಯ ನೋಡ್ರಿ, ಎಲ್ಲೆಲ್ಲಿದೆ ಬರ? ಭೂಲೋಕದಲ್ಲೆಲ್ಲ, ಭೂಮಿಯ ಮೇಲೆ ಎಲ್ಲೆಲ್ಲಿ ಜನರಿದಾರೋ ಅಲ್ಲೆಲ್ಲ ಏನು ಬಂದಿದೆ? ಬರಗಾಲ ಬಂದಿದೆ. ಹಲ್ಲೆಲೂಯಾ. ಭಯಂಕರವಾಗಿರುವುದರಿಂದ ಎಲ್ಲ ದೇಶದವರು ನೋಡ್ರಿ, ಮತ್ತೆ ಧಾನ್ಯವನ್ನು ಕೊಂಡುಕೊಳ್ಳುವುದಕ್ಕಾಗಿ ಐಗುಪ್ತಕ್ಕೆ ಯಾರ ಬಳಿಗೆ ಬಂದರು? ಯೋಸೇಫನ ಬಳಿಗೆ ಬಂದರು. ಹಲ್ಲೆಲೂಯಾ. ಈ ಎಲ್ಲ ಕಷ್ಟಗಳನ್ನು ಅನುಭವಿಸಲಾರದೆ ಇದ್ದಿದ್ರೆ ಆತನು ಉನ್ನತವಾದ ಸ್ಥಿತಿಗೆ ಹೋಗ್ತಾ ಇರಲಿಲ್ಲ. ತನ್ನ ಮನೆಯಲ್ಲಿ ಆತನು ಇರಬೇಕಾಗಿತ್ತು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಿನ್ನ ಹಿತಕ್ಕಾಗಿ ದೇವರು ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾನೆ? ಅನುಕೂಲ ಮಾಡ್ತಾನೆ. ಹಲ್ಲೆಲೂಯಾ. ಒಂದು ಸಾರಿ ಏನಾಗುತ್ತಂದರೆ, ಸುವಾರ್ತೆಯನ್ನು ಸಾರುವುದಕ್ಕಾಗಿ ಒಂದು ಗ್ರಾಮಕ್ಕೆ ಹೋಗ್ತಾರೆ ಪ್ರಿಯರು, ಒಂದು ಪಟ್ಟಣಕ್ಕೆ ಹೋಗ್ತಾರೆ. ಫಿಲಿಪ್ಪಿ ಎನ್ನುವಂಥ ಪಟ್ಟಣ 16ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳಲ್ಲಿ ಇರುತ್ತೆ. ಅಲ್ಲಿ ಹೋಗ್ತಾ ಇದ್ದಾರೆ. ಯಾರ್ಯಾರು ಹೋಗ್ತಾ ಇದ್ದಾರೆ? ಪೌಲ ಮತ್ತು ಸೀಲರು ಸುವಾರ್ತೆಯನ್ನು ಸಾರಿದ ತಕ್ಷಣ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಅವರು ಯೇಸು ಸ್ವಾಮಿ ಬಗ್ಗೆ ಹೇಳಬಾರ್ದು. ಯೇಸು ಸ್ವಾಮಿ ಬಗ್ಗೆ ಹೇಳೋದು ನಿಷೇಧ. ಯೇಸು ಸ್ವಾಮಿ ಬಗ್ಗೆ ಹೇಳಿದ್ರೆ ನಾವೇನು ಮಾಡ್ತೀವಿ? ಸೆರೆಮನೆಗೆ ಹಾಕ್ಬಿಡ್ತೀವಿ ಅಂತೇಳಿ ಏನು ಮಾಡಿಬಿಟ್ರು, ಅದನ್ನು ಪೌಲನನ್ನು ಸೀಲನನ್ನು ಏನು ಮಾಡಿದ್ರಿ? ಜೈಲಲ್ಲಿ ಹಾಕಿದ್ರು ಪ್ರಿಯರೇ. ಎಲ್ಲಿ ಹಾಕಿದ್ರು?
ಜೈಲಿಲ್ಲ. ದೇವ್ರು ನಮ್ಮನ್ನು ಒಳ್ಳೇದಕ್ಕಾಗಿ ಕರೆದನ. ಯಾಕೆ ನಮಗೆ ಶ್ರಮೆಗಳು ಬಂತಂತೇಳಿ ಅವ್ರು ಏನು ಮಾಡಲಿಲ್ಲರಿ, ಅಂಜಿಕೊಳ್ಳಲಿಲ್ಲ. ದೇವರು ಸೆರೆಮನೆಗೆ ಹಾಕಿದ್ದಾನೆ. ಸೆರೆಮನೆಯಲ್ಲಿ ನಾವು ಸುವಾರ್ತೆ ಸಾರಲಾರದೆ ಇರಬೇಕಾ? ಸೆರೆಮನೆಯಲ್ಲಿ ನಾವು ದೇವರನ್ನು ಸ್ತುತಿಸಲಾರದೆ ಇರಬಾರ್ದು ಅಂತೇಳಿ ಏನು ಮಾಡಿದ್ರು ಅವರು? ದೇವರನ್ನು ಮಧ್ಯರಾತ್ರಿಯಲ್ಲಿ ಏನು ಮಾಡ್ತಾ ಇದ್ದಾರೆ? ಸ್ತುತಿ ಪದಗಳನ್ನು ಆಡುತ್ತಾ ದೇವರನ್ನ ಏನು ಮಾಡ್ತಾ ಇದ್ದಾರೆ? ಸ್ತುತಿ ಮಾಡ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. ಪ್ರೇರೆ ಸತ್ಯವೇದ ಹೇಳ್ತಾ ಇದೆ, ಪೌಲನು ಸೌಲನಾಗಿರುವಾಗ ಆತನ ಗಾಂಭೀರ್ಯ ಏನು? ಹಲ್ಲೆಲೂಯಾ. ಪೌಲನು ಸೌಲನಾಗಿರುವಾಗ ಆತನ ತಾಕತ್ತು ಏನು? ಒಳ್ಳೆಯ ನಿಪುಣನಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಯಾರು? ಸೌಲ. ಎಲ್ಲ ವಿಷಯಗಳಲ್ಲಿ ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಯಾರು? ಸೌಲ. ಅಯ್ಯೋ ಯೇಸು ಸ್ವಾಮಿ ನಂಬಿಟ್ಟೆ, ಏನಪ್ಪ ಬರೀ ಸೆರೆಮನೆಗಳು ಕರ್ಕೊಂಡು ಹೋಗ್ತಾರ, ಚಾಟಿ ಏಟುಗಳನ್ನು ಹೊಡಿತಾರ, ಭಯಂಕರವಾದ ಯಾತನೆಯನ್ನು ಅನುಭವಿಸಿದ ಪ್ರೇರೆ. ಯಾರು? ಸೌಲನ್ನು ಆಗಿರುವಾಗಲ್ಲ, ಸೌಲನ್ನು ಪೌಲನಾಗಿ ಬದಲಾದಾಗ, ದೇವರ ಮಗನಾದಾಗ. ಆದರೆ ಅವೆಲ್ಲವುಗಳನ್ನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ? ಲೋಕದಲ್ಲಿ ಇರುವಂಥದ್ದನ್ನು ತಿಪ್ಪೆ ಸಮಾನ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಕಸದ ಸಮಾನ ಅಂತೇಳಿ ಹೇಳ್ತಾನೆ ಪ್ರೇರೆ. ಎಲ್ಲವನ್ನ ನಷ್ಟ ಅಂತೇಳಿ ಹೇಳ್ತಾನೆ ಪ್ರೇರೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೌಲನಾಗಿ ಇರುವಾಗ ಆತನು ಒಳ್ಳೆಯ ಪಾಂಡಿತ್ಯವನ್ನು ಹೊಂದಿದಂಥ ವ್ಯಕ್ತಿಯಾಗಿದ್ದ. ಸನ್ಹೆದ್ರಿಯನ್ ಸಭೆಗೆ ಮುಖ್ಯಸ್ಥನಾಗಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದ. ಯೇಸು ಕ್ರಿಸ್ತನ ಶಿಷ್ಯರನ್ನು ಹಿಂಸೆ ಪಡಿಸ್ತಾ ಇದ್ದ ಪ್ರಿಯರೇ. ಯಾರು? ಸೌಲ. ಆತನಿಗೆ ಒಳ್ಳೆಯ ಒಂದು ಗಾಂಭೀರ್ಯ ಇತ್ತು, ಊಟಕ್ಕೇನು ಕೊರತೆ ಇರಲಿಲ್ಲ ಸೌಲನಾಗಿರುವಾಗ. ಆದರೆ ಯೇಸು ಸ್ವಾಮಿಯನ್ನು ಯಾವಾಗ ನಂಬಿಕೊಂಡು ಅನ್ನೋದಕ್ಕಿಂತ ಯೇಸು ಸ್ವಾಮಿ ಯಾವಾಗ ಆತನ ಲೈಫಲ್ಲಿ ಎಂಟ್ರಿ ಕೊಟ್ಟಾದ ಮೇಲೆ ಕುದುರೆ ಮೇಲೆ ಇರ್ತಕ್ಕಂಥ ವ್ಯಕ್ತಿ ದಪ್ಪ ಅಂತೇಳಿ ಏನು ಮಾಡಿದ್ನರಿ? ಕೆಳಗಡೆ ಬಿದ್ದು. ಯಾವಾಗಲೂ ಕುದುರೆ ಮೇಲೆ ರಾಜನಾಗಿ ಹೋಗುವಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಏನಾದ? ಕೆಳಗಡೆ ಬಿದ್ದ. ದಮಸ್ಕ ಪಟ್ಟಣದ ಹೊರಗಡೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ಬಿದ್ದಿರ್ತಕ್ಕಂಥ ಆ ವ್ಯಕ್ತಿ 3 ದಿನಗಳವರೆಗೂ ಕೂಡ ಅವನು ಏನಾಗಲಿಲ್ಲ ಅಂತ ಕಣ್ಣುಗಳನ್ನು ತೆರೀಲಿಲ್ಲ. ಯಾಕಂದರೆ ಯೇಸುವನ್ನು ನೇರವಾಗಿ ನೋಡಿದಂಥ ಸಂದರ್ಭದಲ್ಲಿ ಆತನ ಕಣ್ಣುಗಳು ಏನಾಗಿದ್ದವು? ಕಾಣಲಾರ್ದಂಗೆ ಆಗಿದ್ದು. ಮಸುಕು ಅದೇನಂತೀವಲ್ರಿ, ಹೂವು ಏನೋ ಸಮಥಿಂಗ್ ಏನಂತೀವಲ್ಲ, ಹೂವು ಬಿದ್ದದ ಏನಂತಾರ, ಹೂವು ಬಿದ್ದರೆ ಕಣ್ಣು ಕಾಣಲ್ಲ, ಮಸುಕು ಕಾಣುತ್ತೆ. ಹಲ್ಲೆಲೂಯಾ. ಈತನಿಗೆ ಕಂಪ್ಲೀಟಾಗಿ ಏನಾಗಿದ್ದಾವ್ರಿ? ಪರೆಗಳು ಬಂದಿದ್ದಾವೆ ಅಂತ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ಪರೆಗಳು ಬಂದ ಕಾರಣಕ್ಕಾಗಿ ಕಣ್ಣು ಕಾಣಲಾರ್ದವನಾಗಿ 3 ದಿವಸಗಳು ಎಲ್ಲಿದನ್ರಿ? ಒಂದು ಮನೆಯಲ್ಲಿ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆಹಾರವಿಲ್ಲ, ಊಟ ಇಲ್ಲ. ಆತನಿಗೆ ಒಂದೇ ಕಾಣ್ತಾ ಇದೆ, ದೇವರನ್ನು ನಾನು ನೇರವಾಗಿ ನೋಡಿಬಿಟ್ಟೆ. ಯೇಸು ನನಗೆ ದರ್ಶನ ಕೊಟ್ಟ. ಯೇಸು ತಾನು ಏನಾಗಿದ್ದೇನೆ ಎಂಬುದಾಗಿ ನನಗೆ ಹೇಳಿದ. ದೇವರು ಹೇಳಿದ ಹಾಗೆ ಆತನು ಅನನೀಯನು ಬಂದು ಆತನಿಗೋಸ್ಕರ ಪ್ರಾರ್ಥನೆ ಮಾಡಲಾಗಿ ಆತನಿಗೆ ಕಣ್ಣುಗಳು ಕಂಡುವು. ಇನ್ನೇಕೆ ಸಾವಕಾಶ ಮಾಡುತ್ತಿ, ದೀಕ್ಷಾ ಸ್ನಾನ ತೆಗೆದುಕೋ ಅಂತ ಹೇಳಿದ ತಕ್ಷಣ ಏನು ಮಾಡಿದ್ನರಿ? ದೀಕ್ಷಾ ತಗೊಂಡ. ಯಾರು? ಸೌಲನು ಪೌಲನಾದಾಗ. ಹಲ್ಲೆಲೂಯಾ. ಪೌಲ ಯಾವಾಗ ದೀಕ್ಷೆ ತೆಗೆದುಕೊಂಡು ಆತನಿಗೆ ಹೊಸದಾದ ಹೆಸರು ಬಂದಾದ ಮೇಲೆ ಆತನ ಜೀವಿತ ಸಮರ್ಪಣೆ ಮಾಡಿದ. ನಾನು ಇಷ್ಟು ದಿನ ಯೇಸುವನ್ನು ನಂಬಿದಂಥವ್ರನ್ನ ಹಿಂಸೆ ಮಾಡ್ತಾ ಇದ್ದೆ, ಈಗ ನಾನು ಹಿಂಸೆಯನ್ನು ಭರಿಸ್ತೀನಿ, ಎಲ್ಲ ಕಡೆಗೆ ಯೇಸುವಿನ ನಾಮ ಹಬ್ಬಬೇಕು ಅಂತೇಳಿ. ಹಲ್ಲೆಲೂಯಾ. ಅನೇಕ ಪ್ರಾಂತಗಳ ಕಡೆಗೆ ಆತನು ಹೋದ. ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಹೊತ್ತುಕೊಂಡು ಹೋದ. ರಕ್ಷಣೆಗೆ ಮಾರ್ಗ ಯೇಸು ಒಬ್ಬಾತನೇ ಆಗಿದ್ದಾನೆ ಎಂಬುದಾಗಿ ಅನೇಕರಿಗೆ ಆತನು ಏನು ಮಾಡಿದ್ನರಿ? ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದ. ಕಾಲುನಡಿಗೆಯಿಂದ ಸಮುದ್ರದಲ್ಲಿ ಕೆಲವೊಂದು ಸಾರಿ ಹಡಗುಗಳು ಒಡೆದೋಗಿ ಎಂತೋ ಭಯಂಕರವಾದಂತಹ ಪರಿಸ್ಥಿತಿಗಳಾದವು. ಅವೆಲ್ಲವುಗಳನ್ನು ಏನು ಮಾಡಿದ ಪೌಲ? ಸಹಿಸಿಕೊಂಡ ಪ್ರಿಯರೇ. ಮತ್ತೆ ಹೇಳ್ತಾ ಇದ್ದಾನೆ, ದೇವರನ್ನು ನಾನು ಸ್ವಲ್ಪವೇ ತಿಳಿದುಕೊಂಡಿದ್ದೇನೆ. 14 ಪುಸ್ತಕ ಬರೆದಿದ್ದಾನೆ, ಪತ್ರಿಕೆಗಳನ್ನು ಬರೆದಿದ್ದಾನೆ ಸತ್ಯವೇದದಲ್ಲಿ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ಪೌಲನು ಬರೆದಿರತಕ್ಕಂಥ ಪತ್ರಿಕೆಗಳ ಪಾಲೇ ಹೆಚ್ಚು. ಆದರೂ ಕೂಡ ಹೇಳ್ತಾ ಇದ್ದಾನೆ ಏನಂತೇಳಿ? ನಾನು ದೇವರನ್ನು ಸ್ವಲ್ಪ ತಿಳಿದುಕೊಂಡಿದ್ದೇನೆ. ಇವಾಗ ದರ್ಪಣದಲ್ಲಿ ಕಾಣುವೋಪಾದಿಯಲ್ಲಿ ದೇವರ ಮುಖ ಕಾಣಿಸ್ತಾ ಇದೆ, ಆದರೆ ಆ ಪರಲೋಕಕ್ಕೆ ಏರಿ ಹೋದಾಗ ನಾನು ದೇವರನ್ನು ಮುಖಾಮುಖಿಯಾಗಿ ನಾನು ನೋಡುವವನಾಗಿರ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ ಏನಂದ್ರೆ ಈ ಪೌಲನು ಸೆರೆಮನೆಯಲ್ಲಿ ಹಾಕಲ್ಪಟ್ಟ, ಸೀಲನು ಸೆರೆಮನೆಯಲ್ಲಿ ಹಾಕಲ್ಪಟ್ಟ. ಅವಾಗ ಇವರು ಅಂದುಕೊಳ್ತಾ ಇದ್ದಾರೆ, ಹಲ್ಲೆಲೂಯಾ, ದೇವರು ನಮ್ಮನ್ನು ಈ ಸ್ಥಳಕ್ಕೆ ಕರೆದುಕೊಂಡು ಬಂದಿರುವಂಥದ್ದು ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಅಂತೇಳಿ ಇವರು ಹಾಡುಗಳನ್ನು ಆಡ್ತಾ ಇದ್ದಾರೆ, ದೇವರಿಗೆ ಸ್ತುತಿ ಕೀರ್ತನೆಗಳನ್ನು ಆಡ್ತಾ ಇದ್ದಾರೆ. ಆಡ್ತಾ ಚಪ್ಪಾಳೆ ಹೊಡಿತಾ ಇರಬೇಕಾದ್ರೆ ಸಡನ್ ಆಗಿ ಏನು ಬಂತು ರೀ? ಭೂಕಂಪವಾಯಿತು. ಏನು ಬಂತು? ಭೂಕಂಪವಾಗಿ ಅವರ ಬೇಡಿಗಳೆಲ್ಲ ಕಳಚಿ ಬಿದ್ದುವು. ಎಲ್ಲ ಭೂಕಂಪ ಆದಾಗ ಅವರಿಗೆ ಅಲ್ಲಿ ಪಕ್ಕದಲ್ಲಿ ಪಂಜುಗಳು ಇರ್ತಾ ಇದ್ದು, ಗೊತ್ತಾ?
ಮೆರವಣಿಗೆ, ನೀವು ಚಿಕ್ಕ ಮಕ್ಕಳು ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಕೆಲವು ಜನರಿಗೆ. ನಾವು ಚಿಕ್ಕವರಿರುವಾಗ ಮೆರವಣಿಗೆಗಳಾದ್ರಪ್ಪ ಮದುವೆವು ಏನಿರ್ತಾ ಇತ್ತು ರೀ, ಪಂಜುಗಳು ಹಿಡ್ಕೊಂಡು ಹಿಂಗೆ ಸೀಮೆಣ್ಣೆ ಹಾಕೋದು, ಹಿಂಗೆ ಇದು ಮಾಡೋದು. ಹಲ್ಲೆಲೂಯಾ. ಗ್ಯಾಸಿಂದು ಕೂಡ ಅವಾಗೇ ರೀಸೆಂಟಾಗಿ ಬಂದಿರುವಂಥದ್ದು. ಹಲ್ಲೆಲೂಯಾ. ಇವಾಗೆಲ್ಲ ಮೆರವಣಿಗೆ ಮಾಡೋದಿಲ್ಲ, ಏನಿಲ್ಲ, ಎಲ್ಲ ಲೈಟಿಂಗ್ ಬಂದವ್ರಿ. ಹೌದ್ರಾ? ಅದು ನಾನು ನೋಡಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ರೀತಿಯಾಗಿ ಇರ್ತಕ್ಕಂಥವು ಎಲ್ಲವೂ ಏನಾಗ್ಬಿಟ್ಟವ್ರಿ, ಸಡನ್ನಾಗಿ ಭೂಕಂಪ ಆದಾಗ ಬಿದ್ದ ತಕ್ಷಣ ಎಲ್ಲ ಕತ್ತಲಾಗ್ಬಿಡುತ್ತೆ. ಹಲ್ಲೆಲೂಯಾ. ಅವನು ಸೆರೆಮನೆ ಅಧಿಕಾರಿ ಅಂದುಕೊಳ್ತಾ ಇದ್ದಾನೆ, ಅಯ್ಯೋ ಇವರೆಲ್ಲರೂ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ, ನನಗೆ ಸಾವೇ ಗತಿ, ನನ್ನನ್ನು ಸಾಯಿಸ್ತಾರೆ, ನನ್ನ ಕುಟುಂಬದವ್ರನ್ನ ಸಾಯಿಸಿಬಿಡ್ತಾರೆ ಅಂತೇಳಿ. ಹಲ್ಲೆಲೂಯಾ. ಆದರೆ ಯಾವಾಗ ಇವರು ಸ್ತುತಿ ಪದ ಕೀರ್ತನೆಗಳನ್ನು ಆಡಿದಾಗ ದೇವರೇ ಆ ಸ್ಥಳದಲ್ಲಿ ಇಳಿದು ಬಂದ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಆರಾಧನೆ ಮಾಡುವಾಗ ಹೆಂಗಿರ್ಬೇಕು, ನೀವು ಭಾಳ ಜಾಗರೂಕತೆಯಿಂದ ಇರಬೇಕು. ಆರಾಧನೆ ಮಾಡುವಾಗ ದೇವ್ರು ಏನು ಮಾಡ್ತಾನೆ ರೀ, ಇಳಿದು ಬರ್ತಾನೆ. ಒಂದು ಸಾರಿ 27ನೇ ಅಧ್ಯಾಯ ಕೀರ್ತನೆಗಳು ನೀವು ತೆಗೆದಿಟ್ಕೊಂಡ್ರೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆರಾಧನೆ ಮಾಡುವಾಗ ಆತನು ತನ್ನ ಸಿಂಹಾಸನದಲ್ಲಿ ಇಲ್ಲಿ ಕೂತ್ಕೊಂಡಿರ್ತಾನಂತೆ. ಹಲ್ಲೆಲೂಯಾ. 3ನೇ ವಾಕ್ಯ, ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ಇರುವಾತನೇ, ನೀನು ಪವಿತ್ರ ಸ್ವರೂಪನು. ಹಲ್ಲೆಲೂಯಾ. ಸ್ತೋತ್ರ ಮಾಡುವಾಗ ಆತನ ಸಿಂಹಾಸನ ಇಲ್ಲಿ ಏನಾಗಲಿಕ್ಕಿದೆ, ಸ್ಥಾಪಿತವಾಗಲಿಕ್ಕಿದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ಪೌಲ ಮತ್ತು ಸೀಲ ಏನಂತ ಹೇಳಿ ಅನ್ಕೊಳ್ತಾ ಇದ್ದಾರೆ, ಭೂಕಂಪ ಆಯಿತು, ಸೆರೆಮನೆ ಅಧಿಕಾರಿ ಕೂಗ್ಕೊಳ್ತಾ ಇದ್ದ, ನಾನು ಸತ್ತೋಗ್ಬಿಡ್ತೀನವನು ಅಂತೇಳಿ. ಆದರೆ ದೇವರಲ್ಲಿ ಅದ್ಭುತ ಮಾಡಿದ, ನಾವ್ಯಾರು ಕೂಡ ಎಲ್ಲಿಗೂ ಹೋಗಿಲ್ಲ, ನಾವು ಇಲ್ಲೇ ಇದ್ದೇವೆ ಅಂತೇಳಿ ಹೇಳಿ ಆವಾಗ ಹೇಳಿದಂಥ ಸಂದರ್ಭದಲ್ಲಿ ಯೇಸುವಿನ ಬಗ್ಗೆ ಆ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇದ್ದಾನೆ? ಯಾವ ಜೈಲಿನಲ್ಲಿ ಇವರು ಬಿದ್ದಿದ್ದಾರೋ ಆ ಜೈಲಿನ ಜೈಲರ್, ಸೆರೆಮನೆಯ ಅಧಿಕಾರಿಗೆ ಯೇಸುವಿನ ಬಗ್ಗೆ ಹೇಳಿದಾಗ, ಅವಾಗ ನಾನು ಏನು ಮಾಡಿದರೆ ನಾನು ಯೇಸು ಕ್ರಿಸ್ತನ ಮಗನಾಗ್ತೀನಿ ಅಂತೇಳಿ ಕೇಳಿದಾಗ ಆತನು ಹೇಳ್ತಾ ಇದ್ದಾನೆ, ನೀನು ಯೇಸುವಿನಲ್ಲಿ ನಂಬಿಕೆ ಇಡು, ನೀನು ಮತ್ತು ನಿನ್ನ ಮನೆಯವರು ಏನಾಗ್ತೀರಿ, ರಕ್ಷಣೆ ಹೊಂದ್ತೀರಿ. ದೀಕ್ಷಾ ಸ್ನಾನ ಹೊಂದಿಕೊಳ್ಳ್ರಿ, ನೀನು ನಿನ್ನ ಮನೆಯವರು ಏನಾಗ್ತೀರಿ, ರಕ್ಷಣೆ ಹೊಂದುತ್ತೀರಿ ಅಂತೇಳಿ. ಹಲ್ಲೆಲೂಯಾ. ಯಾವಾಗ ಈ ಮಾತನ್ನು ಹೇಳಿದ ತಕ್ಷಣ ಆತನು ಏನು ಮಾಡಿದಾರೆ, ದೇವರ ಮಗನಾದ. ಹಲ್ಲೆಲೂಯಾ. ಆತನ ಕುಟುಂಬ ಏನಾಯ್ತು ರೀ, ರಕ್ಷಿಸಲ್ಪಡ್ತು. ಒಂದು ವೇಳೆ ಅವ್ರ ಸೆರೆಮನೆಗೆ ಹೋಗಲಿಲ್ಲ ಅಂತೇಳಿ ತಿಳ್ಕೊಳ್ರಿ, ಸೆರೆಮನೆ ಅಧಿಕಾರಿ ಏನಾಗ್ತಾ ಇದ್ದ, ಅವನು ಇನ್ನೂ ಪಾಪದಲ್ಲೇ ಇರ್ತಾ ಇದ್ದ, ಅವನ ರಕ್ಷಣೆ ಮಾರ್ಗದಲ್ಲಿ ಬರೋದಕ್ಕೆ ಆಸ್ಪದ ಇರ್ತಾ ಇರಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ದೇವರು ನಮ್ಮ ಜೀವಿತದಲ್ಲಿ ಮಾಡುವಂಥದ್ದೆಲ್ಲವೂ ಕೂಡ ನಮ್ಮ ಮೇಲಿಗಾಗಿ, ನಮ್ಮ ಅನುಕೂಲಕ್ಕಾಗಿ, ನಮ್ಮ ಹಿತಕ್ಕಾಗಿ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೋಬನ ಚರಿತ್ರೆಯನ್ನು ಕೂಡ ತೆಗೆದುಕೊಂಡಾಗ, ನಿದ್ದೆ ಮಾಡೋರೆಲ್ಲ ಗಟ್ಟಿ ಚಪ್ಪಾಳೆ ಹೊಡ್ರಿ ಒಂದ್ಸರಿ. ಹಲ್ಲೆಲೂಯಾ. ಕೇಳ್ತಾ ಇಲ್ಲ ಸರಿಯಾಗಿ ವಾಕ್ಯ. ಹಲ್ಲೆಲೂಯಾ. ನಿದ್ದೆ ಮಾಡೋರು ಚಪ್ಪಾಳೆ ಹೊಡ್ಯಕ್ಕೆ ಸಾಧ್ಯನಾ? ಮಲ್ಕೊಂಡಿರ್ತೀರಿ, ಯಾರಾದರೂ ಬಂದು ಮಾತಾಡಿದ್ರು ಅಲ್ಲಿ ನಿಮ್ಮ ಪಕ್ಕದಾಗ ಹಿಂಗೆ ಹೊಡೆದ್ರೂ ಕೂಡ ಕೆಲವು ಜನರಿಗೆ ಎಚ್ಚರಿಕೆ ಇರಲ್ಲ, ಅಷ್ಟು ಗಾಢವಾದ ನಿದ್ರೆ ಇರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಂಥ ನಿದ್ರೆ ಇರುತ್ತೆ ಪ್ರೇರೆ ಕೆಲವೊಬ್ಬರಿಗೆ. ಹಲ್ಲೆಲೂಯಾ. ನಿದ್ದೆ ಮಾಡಿದ್ರೆ ಚಪ್ಪಾಳೆ ಹೊಡ್ರಿ ಅಂದ್ರೆ ಚಪ್ಪಾಳೆ ಹೊಡೆಯೋಕ್ಕೆ ಆಗಲ್ಲ. ಹಲ್ಲೆಲೂಯಾ. ನೀವು ಕಳ್ಳು ತರದಲ್ಲಿ ನಿದ್ದೆ ಮಾಡ್ತಾಯಿದ್ರಿ. ಹಲ್ಲೆಲೂಯಾ. ಅಂದರೆ ವಾಕ್ಯವನ್ನು ಶ್ರದ್ಧೆಯಿಂದ ನೀವು ಕೇಳುವವರಾಗಬೇಕು. ಹಲ್ಲೆಲೂಯಾ. ಇಲ್ಲ, ನೋಡ್ತಾ ಇದ್ದೇವೆ, ಯೋಬನಿಗೆ ಶೋಧನೆ ಬಂತು. ಎಂಥ ಶೋಧನೆ ಬಂತು ರೀ? ಯಾರಿಗೂ ಬರಲಾರದ ಶೋಧನೆ. ಕೆಲವೊಬ್ಬರು ಹೇಳ್ತಾ ಇರ್ತಾರೆ, ಅವ್ರ ಜೀವಿತಗಳನ್ನು ನಾವು ನಮ್ಮ ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳಾದಾಗ ಯೋಬನಿಗೆ ಸರಿಸಮಾನ ಎಣಿಸ್ಕೊಂಡ್ರಪ್ಪ ಅಂದ್ರೆ ನಮ್ದು ಏನೂ ಕೂಡ ಅಲ್ಲ. ಹಲ್ಲೆಲೂಯಾ. ಯೋಬನಿಗೆ ಒಂದೇ ದಿನದಲ್ಲಿ ಅವನಿಗಿರುವಂಥದ್ದೆಲ್ಲವೂ ಕೂಡ ನಷ್ಟವಾಗಿಬಿಡುತ್ತೆ. ಹಲ್ಲೆಲೂಯಾ. ಸ್ವಂತ ಮಕ್ಕಳು ಸತ್ತೋದ್ರು, 7 ಜನ ಗಂಡು ಮಕ್ಕಳು, 7 ಜನ ಸೊಸೆಯಂದ್ರು, 3 ಜನ ಹೆಣ್ಮಕ್ಳು, 3 ಅಳಿಯಂದ್ರು, 20 ಜನ ಒಂದೇ ಸರಿ ಸರ್ವನಾಶವಾಗಿ ಹೋಗಿಬಿಟ್ರು. ಹಲ್ಲೆಲೂಯಾ. ಅವನಿಗಿರುವಂಥ ಸಂಪತ್ತು, ಪ್ರಾಣಿ ಸಂಪತ್ತು, ಪಶು ಸಂಪತ್ತು, ಅವನಿಗಿರ್ತಕ್ಕಂಥ ಹಣ, ಬಂಗ್ಲೆಗಳು, ಮನೆಗಳು ಎಲ್ಲವೂ ಕೂಡ ಹೊರಟು ಹೋಗ್ಬಿಟ್ಟು. ಹಲ್ಲೆಲೂಯಾ. ಆವಾಗ ಯೋಬನ ಜೀವಿತದಲ್ಲಿ ಅಂಥ ದೊಡ್ಡ ಶೋಧನೆ ಬಂದಿರುವಾಗ ಯೋಬನ ಬಾಯಿಂದ ಬರುವಂಥ ಮಾತು ಏನ್ರಿ? ನಂಬಿಕೆಯ ಮಾತು. ಹಲ್ಲೆಲೂಯಾ. ನನ್ನ ವಿಮೋಚಕನು ಜೀವ ಸ್ವರೂಪನೇ ಎಂಬುದಾಗಿ ನಾನು ಬಲ್ಲೆನು, ಆತನು ನನ್ನನ್ನು ಮರಣಕ್ಕೀಡು ಮಾಡೋದಿಲ್ಲ, ನನ್ನನ್ನು ಖಂಡಿತವಾಗಿ ರಕ್ಷಿಸ್ತಾನೆ. ಹಲ್ಲೆಲೂಯಾ. ನಾನು ಬರಿದಾಗಿ ಬಂದಿದ್ದೇನೆ, ನಾನು ಬರಿದಾಗಿ ಮೇಲಕ್ಕೆ ಹೋಗ್ಬೇಕು. ಯಾರಾದ್ರೂ ಏನಾದ್ರು ಹೊತ್ಕೊಂಡು ಹೋಗ್ತಾರಾ?
ಯಾರು ಹೊತ್ಕೊಂಡು ಹೋಗಲ್ಲ. ಹಲ್ಲೆಲೂಯಾ. ಇಡೀ ಪ್ರಪಂಚವನ್ನು ಗೆಲ್ಲುವುದಕ್ಕಾಗಿ ಬಂದಿರತಕ್ಕಂಥ ಗ್ರೀಕ್ ಚಕ್ರವರ್ತಿ ಪ್ರೇರೆ ಅಲೆಕ್ಸಾಂಡರ್ ದ ಗ್ರೇಟ್. ಹಲ್ಲೆಲೂಯಾ. ಆ ಅಲೆಕ್ಸಾಂಡರ್ ದ ಗ್ರೇಟ್ ಭಾರತ ದೇಶಕ್ಕೂ ಕೂಡ ಬರ್ತಾನೆ. ಎಲ್ಲ ರಾಜ್ಯಗಳನ್ನು ಗೆದ್ದುಕೊಂಡು ಬಂದಂಥ ಸಂದರ್ಭದಲ್ಲಿ ಭಾರತ ದೇಶಕ್ಕೂ ಕೂಡ ಆತನ ಏನು ಮಾಡ್ತಾನೆ ಹೊರಟು ಬರ್ತಾನೆ ಪ್ರೇರೆ. ಭಾರತ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಆತನು ಏನು ಮಾಡ್ತಾನೆ, ಗೆದ್ದುಕೊಂಡ ಮೇಲೆ ಅಳದಕ್ಕೆ ಪ್ರಾರಂಭ ಮಾಡ್ತಾನೆ. ಅಳ್ತಾ ಇದ್ದಾನೆ. ಎಷ್ಟು ವರ್ಷ ಆತನಿಗೆ? 33 ವರ್ಷ. ಎಷ್ಟು ವರ್ಷ ರೀ? 33 ವರ್ಷ. ಅಳಕತ್ತಾನೆ. ಯಾಕೆ ಅಳಕತ್ತಾನೆ ಅಂತೇಳಿ ಕೇಳಿದ್ರಪ್ಪ ಅಂದ್ರೆ ಹೇಳ್ತಾನೆ, ಅಯ್ಯೋ ಇನ್ನೂ ರಾಜ್ಯಗಳಿಲ್ವಾ ನಾನು ಗೆದ್ದುಕೊಳ್ಳೋದಕ್ಕೆ, ಎಲ್ಲ ರಾಜ್ಯಗಳನ್ನು ನಾನು ಗೆದ್ದುಕೊಂಡು ಬಿಟ್ನೆಲ್ಲ ಅಂತೇಳಿ ಯಾರು ಅಳ್ತಾ ಇದ್ದಾರೆ? ಅಲೆಕ್ಸಾಂಡರ್ ದ ಗ್ರೇಟ್ ಎನ್ನುವಂಥ ಚಕ್ರವರ್ತಿ ಪ್ರಿಯರೇ. ಹಲ್ಲೆಲೂಯಾ. ಆ ಅಲೆಕ್ಸಾಂಡರ್ ಅಳ್ತಾ ಇರಬೇಕಾದ್ರೆ, ಆ ಒಂದು ಯುದ್ಧವನ್ನು ಮುಗಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವನು ಚಿಕ್ಕದಾಗಿರ್ತಕ್ಕಂಥ ಸೊಳ್ಳೆ ಒಂದು ಏನಾಯ್ತು ರೀ, ಕಚ್ತು ಪ್ರಿಯರೇ. ಅವನು ಅನಾರೋಗ್ಯಕ್ಕೀಡಾದ, ಜ್ವರ ಬಂದ ತಕ್ಷಣ ಅವನಿಗೆ ಹೇಳ್ತಾ ಇದ್ದಾರೆ ಏನಂತೇಳಿ, ನೀನು ಇನ್ನೂ ಸ್ವಲ್ಪ ದಿವಸದಲ್ಲೇ ಸಾಯ್ಲಿಕ್ಕಿದೆಯಾ ಅಂತೇಳಿ ವೈದ್ಯರು ಹೇಳಿದರು ಪ್ರಿಯರೇ. ಆವಾಗ ತನ್ನ ಕೈ ಕೆಳಗಡೆ ಇರ್ತಕ್ಕಂಥ 4 ಮಹಾಸೇನಾಧಿಪತಿಗಳನ್ನು ಏನು ಮಾಡ್ತಾನೆ ರೀ, ಕರಿತಾನೆ ಪ್ರಿಯರೇ. ಕರೆದು ಹೇಳ್ತಾನೆ, ನಾನು ಇನ್ನು ಸ್ವಲ್ಪ ದಿನಗಳಲ್ಲಿ ಸಾಯ್ತೀನಿ ಎಂಬುದಾಗಿ ವೈದ್ಯರು ಹೇಳಿದ್ದಾರೆ. ನೀವು ನನ್ನ ಕೆಫೆನ್ ಬಾಕ್ಸನ್ನು ಮಾಡಿಸ್ಬೇಕು. ಹಲ್ಲೆಲೂಯಾ. ಕೆಫೆನ್ ಬಾಕ್ಸ್ ಗೊತ್ತಲ್ಲ, ಶವದ ಪೆಟ್ಟಿಗೆ ನೀವು ಮಾಡಿಸ್ಬೇಕಾದ್ರೆ ಹೆಂಗೆ ಮಾಡಿಸ್ಬೇಕು ನೀವು? ನಾನು ಹಿಂಗೆ ಸತ್ತ ಮೇಲೆ 2 ಹೋಲುಗಳಿರಬೇಕು, ಆ ಕಡೆ ಒಂದು ಈ ಕಡೆ ಒಂದು, 2 ಕೈಗಳು ನನ್ನನ್ನು ಹೊರಗೆ ಇಡಬೇಕು. ಅವರಿಗೆ ಕ್ವಶನ್ ಮೇಲೆ ಕ್ವಶನ್ಗಳು ರೈಸ್ ಆಗಕತ್ತವ. ಯಾಕೆ ಸಾಯ ಮಾತಾಡ್ತಾ ಇದ್ದಾನ ನಮ್ಮ ಚಕ್ರವರ್ತಿ? ಹಲ್ಲೆಲೂಯಾ. ಎಲ್ಲ ಪ್ರಪಂಚವನ್ನೆಲ್ಲ ಗೆದ್ದಿರ್ತಕ್ಕಂಥ ಚಕ್ರವರ್ತಿ ಅಲ್ಲ, ಯಾಕೆ ಇಂಥ ಮಾತುಗಳನ್ನು ಆಡ್ತಾ ಇದ್ದಾನ? ಯಾಕ್ರಿ ಸತ್ತ ಮೇಲೆ ಪೆಟ್ಟಿಗೆಯಲ್ಲಿ ಹಿಂಗೆ ಇಡೋದಲ್ಲ, ಕೈಗಳು ಒಳಗಡೆ ಇರ್ತವೆ, ಯಾಕೆ ನೀವು ಹೊರಗಡೆ ಇಡ್ತಾ ಇದ್ದೀರಿ ಅಂತೇಳಿ ಕೇಳಿದಾಗ ಅಲೆಕ್ಸಾಂಡರ್ ಹೇಳ್ತಾ ಇದ್ದಾನ್ರಿ ಎಂಥ ಮಾತಂದರೆ, ನಾನು ಇಡೀ ಪ್ರಪಂಚವನ್ನೇ ನಾನು ಗೆದ್ದುಕೊಂಡೆ, ಏನೆಲ್ಲ ಹೊತ್ಕೊಂಡು ಹೋಗ್ಬೇಕಂತೇಳಿ ನಾನು ಅಂದುಕೊಂಡೆ, ಆದರೆ ನಾನು ತಾಯಿಯ ಗರ್ಭದಿಂದ ಬರಿದಾಗಿ ಬಂದಂಥ ನಾನು ಹೋಗುವಾಗ ಏನನ್ನು ಕೂಡ ಹೊತ್ಕೊಂಡು ನಾನು ಹೋಗಲ್ಲ. ಹಲ್ಲೆಲೂಯಾ. ಬರಿಗೈಯಿಂದನೇ ನಾನು ಹೋಗಬೇಕಾಗುತ್ತೆ ಅಂತೇಳಿ ಆ ಮಾತನ್ನು ಕೆಫೆನ್ ಬಾಕ್ಸ್ ಕುರಿತಾಗ ಆ ಮಾತನ್ನು ಹೇಳಿದ ಪ್ರಿಯರೇ. ಹಲ್ಲೆಲೂಯಾ. ಎರಡನೇದಾಗಿ ಶವಪೆಟ್ಟಿಗೆಗಳನ್ನು ಎಷ್ಟು ಜನ ಓರೋರ್ರಿ? 4 ಜನ ಓರ್ತಾರೆ. ಹಲ್ಲೆಲೂಯಾ. ಆ 4 ಜನರು ಯಾರಾಗಿರಬೇಕು? ವೈದ್ಯರಾಗಿರಬೇಕು. ಡಾಕ್ಟ್ರೇ ನನ್ನ ಶವಪೆಟ್ಟಿಗೆಗಳನ್ನು ಓರುವಂಥವ್ರು ಆಗಬೇಕು ಅಂತೇಳಿ ಹೇಳ್ತಾನೆ. ಯಾಕೆ ಡಾಕ್ಟ್ರು ಓರ್ಬೇಕು ನಿನ್ನ ಶವಪೆಟ್ಟಿಗೆ ಅಂತೇಳಿ ಕೇಳಿದಾಗ, ಈ ಜೀವ ಮರಣ ಇದು ದೇವ್ರ ಕೈಯಾಗಾದ, ಇದು ಡಾಕ್ಟ್ರ ಕೈಯಲ್ಲಿ ಇಲ್ಲ. ಸ್ವಸ್ಥತೆ ಮಾಡುವಾತನು, ಗಾಯವನ್ನು ಕಟ್ಟುವಾತನು ದೇವರೇ ಆಗಿದ್ದಾನೆ ಹೊರತಾಗಿ ಮನುಷ್ಯನು ಅಲ್ಲ. ಒಂದು ವೇಳೆ ಇವರು ಪ್ರಥಮ ಚಿಕಿತ್ಸೆ ಕೊಡ್ಬೋದು, ಟ್ರೀಟ್ಮೆಂಟ್ ಕೊಡ್ಬೋದು, ಆದರೆ ಪ್ರಾಣಗಳು ಇರುವಂಥದ್ದು ಯಾರ ಕೈಯಲ್ಲಿ? ದೇವರ ಕೈಯಲ್ಲಿ. ಅದಕ್ಕಾಗಿ ನನ್ನ ಶವದ ಪೆಟ್ಟಿಗೆಯನ್ನು ವೈದ್ಯರೇ ಓರಬೇಕು ಅಂತೇಳಿ ಏನು ಮಾಡ್ತಾನೆ? ಬೇಡಿಕೆಯನ್ನು ಇಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಪಂಚವನ್ನು ಗೆದ್ದಿರ್ತಕ್ಕಂಥ ಚಕ್ರವರ್ತಿ ಪ್ರಿಯರೇ ಹೋಗುವಾಗ ಹೆಂಗೆ ಹೋದ್ರು ಗೊತ್ತಾ? ಒಂದು ಸಣ್ಣ ಸೊಳ್ಳೆ ಕಡ್ದ ಕಾರಣಕ್ಕಾಗಿ ರೋಗದಲ್ಲಿ ಬಿದ್ದು ಏನಾಗ್ತಾನೆ? ಸತ್ತು ಹೋಗ್ತಾನೆ ಪ್ರಿಯರೇ. ಅವರು ಯಾವ ರೀತಿಯಾಗಿ ಹೇಳಿದ್ರು ಅದೇ ರೀತಿಯಾಗಿ ಅವರು ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಹೇಳ್ಕೊಳ್ತಾರೆ ಅಲೆಕ್ಸಾಂಡರ್ ದ ಗ್ರೇಟ್ ಎನ್ನುವಂಥ ಚಕ್ರವರ್ತಿ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೋಬನಿಗೆ ಎಲ್ಲವೂ ಹೋಗ್ಬಿಡ್ತು. ಎಲ್ಲ ಹೋದಾಗ ಯೋಬ ಹೇಳಿದ್ದೇನೋ, ಬರಿದಾಗಿ ನಾನು ಬಂದೆ, ಬರಿದಾಗಿ ನಾನು ಹೋಗ್ತೀನಿ. ಎಲ್ಲ ದೇವರು ಕೊಟ್ಟಿದ್ರು, ಎಲ್ಲ ದೇವರು ತೆಗೆದುಕೊಂಡ್ರು, ಅದು ದೇವ್ರಿಗೇನಾಗಲಿ? ಸ್ತೋತ್ರವಾಗಲಿ ಅಂತೇಳಿ ನಾವಂತೀವ. ಸ್ವಲ್ಪ ಏನಾದರೂ ಹೋಗ್ಬಿಟ್ರೆ ಏನು ದೇವರಪ್ಪ ಎಷ್ಟು ಮಾಡಿದ್ವಿ ಭಕ್ತಿ. ನಾ ಪ್ರತಿ ಶುಕ್ರವಾರ ಲಾಲು ಬಲ್ಲೆ ಒಬ್ಬರು ಫೋನ್ ಮಾಡಿದ್ರು, ಉಪವಾಸ ಇರ್ತಾ ಇದ್ದೀವಿ ರೀ ಅಯ್ಯರೇ ಅಂತೇಳಿ. ನಾನೇನು ಅಂದ್ಕೊಂಡಿದ್ದೀನಿ, ಸಾಮಾನ್ಯವಾಗಿ ಉಪವಾಸ ಅಂದ್ರೆ ಏನು ರೀ, 46 ಡೇಸ್ ಮಾಡ್ತಾರೆ. ಹಲ್ಲೆಲೂಯಾ. ಅದರಲ್ಲಿ 6 ಸಂಡೇಸ್ ಡಿಲೀಟ್ ಮಾಡಿದರೆ ಉಳಿದಿರ್ತಕ್ಕಂಥ 40 ಡೇಸ್ ಏನು ಮಾಡ್ತಾರೆ ರೀ? ಫಾಸ್ಟಿಂಗ್ ಇರ್ತಾರೆ. ಹಲ್ಲೆಲೂಯಾ. ಭಸ್ಮ ಬುಧವಾರದಿಂದ ಹಿಡಿದು ಈಸ್ಟರ್ವರೆಗೂ. ಹಲ್ಲೆಲೂಯಾ. ಅಲ್ಲಿವರೆಗೆ ಏನಿರ್ತಾರೆ? ಫಾಸ್ಟಿಂಗ್ ಇರ್ತಾರೆ. ಇವ್ರು ಕೇಳಿದ್ರು, ನಾನು ಮಾತಾಡ್ತಾ ಇದ್ದೆ, ನನಗೆ ಗೊತ್ತಿಲ್ಲ, ಅವರು ಬರೀ ಶುಕ್ರವಾರ ಇರೋ ಸಲುವಾಗಿ ಕೇಳಿದ್ದಾರೆ. ಹಲ್ಲೆಲೂಯಾ. 40 ದಿವಸಗಳು ಉಪವಾಸ ಇರೋದಕ್ಕಾಗಿ ಅವರು ಕೇಳಿಲ್ಲ. ಎದ್ರ ಸಲ ಕೇಳಿದಾರ? ಬರೀ ಶುಕ್ರವಾರ ಇರೋದು ದೊಡ್ಡದು ಇದು ಅಲ್ರಿ. ಹಲ್ಲೆಲೂಯಾ.
ಪ್ರೈಸ್ ಅಲ್ಲ. ನಾವು ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ನಾವು ಹೆಂಗಿರ್ತೀವಿ, ಫಾಸ್ಟಿಂಗಲ್ಲೇ ಇರ್ತೀವಿ. ವರ್ಷ ಕಂಪ್ಲೀಟಾಗಿ ಪ್ರತಿ ಕಂಟಿನ್ಯೂ ಎಲ್ಲ ದಿವಸಗಳು. ಹಲ್ಲೆಲೂಯಾ. ಫ್ರಮ್ 2017 2017ರಿಂದ ಏನಾಗಿದೆ, ಬರೀ ಅವಾಗ ಶುಕ್ರವಾರ ಇರ್ತಾ ಇದ್ವಿ ಚಿಕ್ಕವರು ಇರಬೇಕಾದ್ರೆ. ಆದರೆ ಇನ್ನು ಮುಂದೆ ಹೆಂಗ, ಶುಕ್ರವಾರ, ಶನಿವಾರ, ಭಾನುವಾರ. ಹಲ್ಲೆಲೂಯಾ. ಮತ್ತು ಈಗ ಲೆಂಟ್ ಡೇಸಲ್ಲಂತೂ ರಾತ್ರಿ ಒಂದೇ ಊಟ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಏನಂತೇಳಿ ಹೇಳ್ತಾ ಇದೆ ಅಂದರೆ, ಯಾರಿಗಾದ್ರೂ ಏನಾದರೂ ಕಷ್ಟ ಬಂದುಬಿಟ್ರೆ ಇವ್ರು ಏನಂತೇಳಿ ಅಂತಾರೆ, ನಾವು ಏನೆಲ್ಲ ಮಾಡಿದ್ದೀವಿ ದೇವರಿಗೆ, ದೇವರೇ ನಮಗೆಲ್ಲ ಹಿಂಗಿಟ್ಟ. ಹಲ್ಲೆಲೂಯಾ. ಇವ್ರು ಭಕ್ತಿವಂತರಲ್ಲ. ದೇವ್ರ ಮೇಲೆ ಯಾರಾದರೂ ಗೂಬೆ ಕೂಡಿಸ್ತಾರೆ ಅಂದರೆ ಅವ್ರು ನಿಜವಾಗ್ಲೂ ಭಕ್ತಿವಂತರು ಅಲ್ವೇ ಅಲ್ಲ ಅವರು. ಹಲ್ಲೆಲೂಯಾ. ನಂಬಿಕೆಯಲ್ಲಿರುವಂಥವ್ರು ಅಲ್ವೇ ಅಲ್ಲ. ಯಾಕಂದ್ರೆ ಫ್ರೀ ಸಿಗೋದು ದೇವ್ರಷ್ಟೇ ಅಲ್ಲ, ಯಾರು ಅಕ್ಕಪಕ್ಕದವ್ರಿಗೆ ಅಂದ್ರೆ ಪೂರ ಅವ್ರು ಡಿಶಿಮ್ ಮಾಡ್ತಾರೆ. ಹಲ್ಲೆಲೂಯಾ. ಅಕ್ಕಪಕ್ಕದವ್ರಿಗೆ ಯಾರು ನೀವೇ ಮಾಡಿದಂದ್ರೆ ಏನು ಮಾಡ್ತಾರೆ, ಅವರು ಕೈ ಎತ್ತಾರೆ, ಜಗಳಕ್ಕೆ ಬರ್ತಾರೆ, ಬಾಯಿಂದ ಜಗಳಗಳನ್ನು ವಾಗ್ವಾದಗಳೆಲ್ಲ ನಡೆದೋಗ್ತಾ ಇರ್ತವೆ. ಆದರೆ ಫ್ರೀ ಆಗಿರೋದು ಯಾರು ರೀ? ನಮಗೆ ದೇವ್ರು ಮಾತ್ರ ಸಿಗ್ತಾನೆ, ಬೇರೆ ಯಾರು ಕೂಡ ಸಿಗಲ್ಲ. ಎಲ್ಲವುಗಳನ್ನ ಆತನ ಮೇಲೆ ಹಾಕ್ತೀವಿ. ಕಂಪ್ಲೇಂಟ್ ಎಲ್ಲ ದೇವ್ರ ಮೇಲೆ, ಎಲ್ಲ ದೇವರೇ ಮಾಡಿದ ಅಂತೇಳಿ ಎಲ್ಲರೂ ಅನ್ನುವಾಗ ಈ ಯೋಬ ಅಂತ ಇದ್ದಾನೆ. ಏನಂತ ಹೇಳ್ರಿ, ದೇವರೇ ಎಲ್ಲ ಕೊಟ್ಟಿದ್ದ, ದೇವರೇ ಎಲ್ಲ ತೆಗೆದುಕೊಂಡ ಯೆಹೋವನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಮಾತನ್ನು ಹೇಳಿದ ಕಾರಣಕ್ಕಾಗಿ 42ನೇ ಅಧ್ಯಾಯದವರೆಗೂ ಕೂಡ, ಮೊದಲನೇ ಅಧ್ಯಾಯದಿಂದ 42ನೇ ಅಧ್ಯಾಯದವರೆಗೂ ನೋಡ್ರಿ, ಅನೇಕವಾಗಿರ್ತಕ್ಕಂಥ ಸೈಂಟಿಫಿಕ್ ಆಗಿರ್ತಕ್ಕಂಥ ಪ್ರೂಫ್ಸ್ ಇದಾವೆ ಪ್ರಿಯರೇ. ಯಾವ ಗ್ರಂಥದಲ್ಲಿ? ಯೋಬನ ಗ್ರಂಥದಲ್ಲಿ. ಶೂನ್ಯದಲ್ಲಿ ಭೂಮಿ ತೂಗು ಹಾಕಲ್ಪಟ್ಟಿದೆ ಎಂಬುದಾಗಿ. ಭೂಮಿ ಹೆಂಗಿದೆ? ಚೌಕಾಕಾರ ಇದೆನಾ? ಗೋಳಾಕಾರ ಇದೆ. ಹಲ್ಲೆಲೂಯಾ. ಅವೆಲ್ಲವುಗಳು ಕೂಡ ಏನಾಗಿದ್ದಾವ್ರಿ? ಸತ್ಯವೇದದಲ್ಲಿ ಮೇನ್ ಎಲ್ಲಿದ್ದಾವ್ರಿ? ಯೋಬನ ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದ್ದಾವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವೆಲ್ಲವುಗಳನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆವಾಗ 42ನೇ ಅಧ್ಯಾಯದವರೆಗೆ ಯೋಬನ ಏನು ಮಾಡಲಿಲ್ಲ, ದೇವರಿಗೆ ಯಾವ ಪ್ರಶ್ನೆ ಮಾಡಲಾರದೆ, ದೇವರೇ ನೀನೇ ಎಲ್ಲ ಗೊತ್ತಿರತ್ತ ಅಂತೇಳಿ ದೇವರಲ್ಲಿ ನಂಬಿಕೆಯಿಂದ ಇರುವ ಕಾರಣಕ್ಕಾಗಿ ಎಷ್ಟು ಶೋಧನೆಗಳು ಬಂದದಕ್ಕಿಂತ ಹೆಚ್ಚಾಗಿ ಅವನ ಅಂತ್ಯವನ್ನು ನಾವು ನೋಡುವಾಗ ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಯೋಬನನ್ನು 2ರಷ್ಟು ಆಶೀರ್ವಾದ ಮಾಡಿದ್ರು. 42 ವಾಕ್ಯದಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಭಕ್ತರ ಜೀವಿತಗಳಲ್ಲಿ ಅನೇಕ ಕಷ್ಟಗಳು, ನಷ್ಟಗಳು ಆದವು. ಆದರೆ ಅವರ ಅಂತ್ಯದ ಪರಿಸ್ಥಿತಿಯನ್ನು ನಾವು ನೋಡುವಾಗ ಅವರು 2ರಷ್ಟು, ಹಲ್ಲೆಲೂಯಾ, ಡಬಲ್ ಬ್ಲೆಸ್ಸಿಂಗ್ಸ್, 2ರಷ್ಟು ಆಶೀರ್ವಾದಗಳನ್ನು ಅವ್ರು ಏನು ಮಾಡಿದರೆ, ಹೊಂದಿಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಎಲ್ಲ ಕಾರ್ಯಗಳನ್ನು ನಾವು ನೋಡುವಾಗ ದೇವರು ತನ್ನ ಮಕ್ಕಳ ಹಿತಕ್ಕಾಗಿಯೇ ಎಲ್ಲವುಗಳನ್ನು ಅನುಕೂಲ ಮಾಡಿಕೊಡುವಂಥ ದೇವರಾಗಿರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಸಾರಿ ದಂಪತಿಗಳು ಬಂದರು ಪ್ರಿಯರೇ, ಅವರಿಗೆ ಮದುವೆಯಾಗಿ 16 ವರ್ಷಗಳು ಕಳೆದು ಹೋಗಿದೆ. ಹಲ್ಲೆಲೂಯಾ. ಅವರೆಲ್ಲ ಭಯಂಕರವಾದಂಥ ಪರಿಸ್ಥಿತಿಯಿಂದ ಕೂಡಿದಂಥವರಾಗಿ, ಎಲ್ಲ ಡಾಕ್ಟರ್ಗಳು, ವೈದ್ಯರು ಕೈ ಬಿಟ್ಟ ಮೇಲೇ ಬರೋದು. ಎಲ್ಲರೂ ಮೃತ್ಯುಂಜಯ ಮಠ ಅವಾಗ ಕಾಣುತ್ತೆ ಅಲ್ರಿ. ಹಲ್ಲೆಲೂಯಾ. ಅವಾಗ ಬಂದರು, ಎಲ್ಲ ಹೇಳ್ಕೊಂಡ ಮೇಲೆ ನಾವು ಹೇಳಿದ್ವಿ, ದೇವ್ರ ಮೇಲೆ ನಂಬಿಕೆ ಇಡ್ರಿ, ದೇವ್ರು ಎಂದಿಗೂ ಕೂಡ ಬಿಡೋದಿಲ್ಲ. ಗರ್ಭಫಲ ಪಂಕ್ತಿಯಲ್ಲಿ ನೀವು ಪಾಲ್ಗೊಳ್ರಿ, ದೇವರು ಜಯದ ವರ್ಷ ಅಂತೇಳಿ ಅಂತೇಳಿ ಹೇಳಿದೆ. ಸಡನ್ನಾಗಿ ದೇವರು ಆ ಒಂದು ಪ್ರಾರ್ಥನೆ ಮಾಡಿದಾಗ ಗರ್ಭಫಲ ಕೊಟ್ಟೇ ಬಿಟ್ರು ಆಕೆಗೆ. ಹಲ್ಲೆಲೂಯಾ. ಆದರೆ ಮನೆಯಲ್ಲೆಲ್ಲ ಬರೀ ವಿಗ್ರಹ ಆರಾಧನೆ. ಹಲ್ಲೆಲೂಯಾ. ಇವರು ದೀಕ್ಷೆ ತಗೊಂಡಿದ್ದಾರೆ, ಗಂಡ ಹೆಂಡತಿ ಇಬ್ಬರು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಆದರೆ ಮನೆಯಲ್ಲಿ ವಿಗ್ರಹ ಆರಾಧನೆ, ಯಾರು ಏನು ಮಾಡಿದ್ರು ಏನಿಲ್ಲ ಗೊತ್ತಿಲ್ಲ, ಅಥವಾ ಅವರ ಅಜಾಗರೂಕತೆನೋ. ಆವಾಗ ಅದೇನಾಗ್ಬಿಡ್ತು ರೀ, ಸಡನ್ನಾಗಿ ಗರ್ಭಪಾತವಾಗಿ ಹೊರಟೋಗ್ಬಿಡ್ತು. 1.5 ತಿಂಗಳು ನಿಂತುಕೊಂಡು. ಹಲ್ಲೆಲೂಯಾ. ಆ ಒಂದು ಸಮಯದಲ್ಲಿ ಭಾಳ ಕಣ್ಣೀರು, ಭಾಳ ಕಷ್ಟ, ಭಾಳ ವೇದನೆ, ಭಾಳ ದುಃಖ ಪ್ರಿಯರೇ. ಹಲ್ಲೆಲೂಯಾ. ಏನೆಲ್ಲ ಮಾಡಿದ್ರು ಕೂಡ ಹಿಂಗೇನೋ ಅಂತೇಳಿ ಅವರು ಅಂದುಕೊಳ್ತಾ ಇದ್ರು ಅವ್ರ ಗಂಡ. ಆದರೆ ಆಕೆ ಅಂತ ಇದ್ಲೇನಂತೇಳಿ, ದೇವ್ರು ನನಗೆ ಕೊಡ್ತಾನ, ಅಯ್ಯರ ಬಾಯ ಮೂಲಕವಾಗಿ ನುಡಿಸ್ಯಾರ, ಖಂಡಿತವಾಗಿ ನನಗೆ ಕೊಡ್ತಾನ ಅಂತೇಳಿ ಆಕೆ ಅಂದುಕೊಂಡ್ಲು ಪ್ರಿಯರೇ. ಅದ್ಭುತವಾಗಿ ಆ ಎಲ್ಲ ಕಷ್ಟದ ದಿನಗಳನ್ನು ಅವ್ರು ನೆನೆಸಿಕೊಂಡಾಗ ಅವರೆಲ್ಲರೂ ಕೂಡ ಗೇಲಿ ಮಾಡ್ತಾರೆ. ಕುಟುಂಬದಲ್ಲಿರುವಂಥವರೆಲ್ಲರೂ ಕೂಡ ತಾತ್ಸಾರದ ಮನೋಭಾವನೆಯಿಂದ ಅವ್ರನ್ನ ಕಾಣುವಂಥವ್ರಾಗ್ತಾರೆ, ಹೀಯಾಳಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ಅದು ಅವರಿಗೆ ಗೊತ್ತು, ಅನುಭವಿಸುವಂಥವ್ರಿಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಒಂದು ಸಂದರ್ಭದಲ್ಲಿ ಆಕೆ ಏನೆಲ್ಲ ಹೇಳಿದಾಗ, ಆಕೆ ಸ್ವಲ್ಪ ದಿನ ನೀವು ಮನೆಯಿಂದ ಸ್ವಲ್ಪ ದೂರ ಇರ್ರಿ ಅಂತ ಹೇಳಿದೆ. ಹಲ್ಲೆಲೂಯಾ. ಆಕೆಗೆ ಏನು ಸರಿ ತೋರಿಸ್ತೋ ಏನೋ, ಬೆಂಗಳೂರಿಗೆ ಹೋಗ್ಬಿಡೋಣ ಅಂತೇಳಿ ಗಂಡ ಹೆಂಡತಿ ಇಬ್ಬರು ಬೆಂಗಳೂರಿಗೆ ಹೊರಟೋಗ್ಬಿಟ್ರು ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ದೇವಾಲಯದ ಸಮೀಪ ಇರತಕ್ಕಂಥ ಒಂದು ಸ್ಥಳದಲ್ಲಿ ಅವ್ರೇನು ಮಾಡಿದ್ರು, ಅವರಿಗೆ ಸೈಟ್ ಸಿಕ್ತು. ಅಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ ಕೆಲಸಕ್ಕೆ ಹೋಗುವಂಥವ್ರು ಆದರೂ ಪ್ರಿಯರೇ, ಪ್ರಾರ್ಥನೆ ಅವ್ರಿಗೋಸ್ಕರವಾಗಿ ಪ್ರತಿದಿನ ಮಾಡಲಾಗ್ತಾ ಇತ್ತು. ಅವರು ಕೂಡ ಪ್ರಾರ್ಥನೆಯನ್ನು ಮಾಡಿಸ್ಕೊಳ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ.
ಸಡನ್ನಾಗಿ ಫೋನ್ ಬಂತು ರೀ. ಎಂಥ ಫೋನ್ ಬಂತು? ಮತ್ತೆ ದೇವರು ಏನು ಮಾಡಿದಾನ? ಗರ್ಭಫಲವನ್ನು ಕೊಟ್ಟಿದ್ದಾನ. ಹಲ್ಲೆಲೂಯಾ. 16 ವರ್ಷಗಳ ನಂತರ ಗರ್ಭಫಲವನ್ನು ಕೊಟ್ಟಿದ್ದಾನ. ಈಗ 3 ತಿಂಗಳು ಗರ್ಭಿಣಿ, ಮಗು ಚೆನ್ನಾಗಿದೆ, ತಾಯಿ ಚೆನ್ನಾಗಿದೆ ಎಂಬುದಾಗಿದೆ. ಅವ್ರು ಏನು ಮಾಡಿದ್ರು? ಫೋನಲ್ಲಿ ಹೇಳಿದ್ರು ಪ್ರಿಯರೇ. ಹಲ್ಲೆಲೂಯಾ. ಎಲ್ಲ ಕಾರ್ಯಗಳು ಹೆಂಗಾಗ್ತಾವ್ರಿ? ದೇವರಿಂದ ಆಗ್ತಾವೆ. ಹಲ್ಲೆಲೂಯಾ. ನಾವು ವೇಟ್ ಮಾಡ್ಬೇಕು. ನಮಗೆ ಕೆಲವು ಜನರಿಗೆ ಪೇಷನ್ಸೇ ಇರೋದಿಲ್ಲ. ಹಲ್ಲೆಲೂಯಾ. ಹೆಂಗಿರಲ್ರಿ? ಪೇಷನ್ಸ್ ಇರೋದಿಲ್ಲ, ಸಹನೆ ಎನ್ನುವಂಥದ್ದು ಇರೋದಿಲ್ಲ, ತಾಳ್ಮೆ ಎನ್ನುವಂಥದ್ದು ಇರೋದಿಲ್ಲ. ಹಲ್ಲೆಲೂಯಾ. ಗರ್ಭಫಲದ ಕಾರ್ಯಕ್ಕಾಗಿ ಮಾತ್ರ ಅಲ್ಲ ಮಾತಾಡ್ತಾ ಇರೋದು, ಎಲ್ಲ ಕಾರ್ಯಗಳಿಗೋಸ್ಕರವಾಗಿ. ಹಲ್ಲೆಲೂಯಾ. ಕೆಲವು ಜನರಿಗೆ ತಾಳ್ಮೆ ಎನ್ನುವಂಥದ್ದು ಇರೋದಿಲ್ಲ ಪ್ರೇರೆ. ಎಲ್ಲ ಬೇಗನೆ ಆಗಿಬಿಡ್ಬೇಕು, ಎಲ್ಲ ಆಗಿಬಿಡ್ಬೇಕು, ಆಗ್ಲಾರ್ದಂಗೆ ಇರಬಾರ್ದು ಅಂತೇಳಿ ಅಂದ್ಕೊಳ್ತಾ ಇರ್ತಾರೆ. ಹಲ್ಲೆಲೂಯಾ. ಆದರೆ ದೇವ್ರು ಏನು ಮಾಡಿರ್ತಾನೆ? ಸಮಯವನ್ನು ನಿಗದಿ ಮಾಡಿರ್ತಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಜ್ಞಾನೋಕ್ತಿ 21ನೇ ಅಧ್ಯಾಯ 18ನೇ ವಾಕ್ಯ, 21ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಂತೇಳಿ? ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾದ. ಒಂದು ಸಮಯ ಇಟ್ಟಿದ್ದಾನೆ ದೇವರು. ಹಲ್ಲೆಲೂಯಾ. ಆ ಸಮಯದಲ್ಲಿ ನಿನ್ನ ನಿರೀಕ್ಷೆ ಏನಾಗೋದಿಲ್ಲ? ನಿರರ್ಥಕವಾಗೋದಿಲ್ಲ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಇವತ್ತಿನ ದಿನ ನೀವು ತಿಳ್ಕೊಳ್ರಿ, ದೇವರ ಮಕ್ಕಳಾಗಿರ್ತಕ್ಕಂಥ ನಮಗೆ ಆಗೋದೆಲ್ಲ ಒಳ್ಳೆಯದಕ್ಕಾಗಿ. ಹಲ್ಲೆಲೂಯಾ. ಇವರೆಲ್ಲರಿಗೆ ಕಷ್ಟಗಳು ಸಂಭವಿಸಿದವು, ಆದರೆ ಅವರ ಅಂತ್ಯವನ್ನು ನಾವು ನೋಡುವಾಗ ಅವರು ಆಶೀರ್ವದಿಸಲ್ಪಟ್ಟಂಥ ಮಕ್ಕಳಾಗಿ ಕಾಣಿಸಿಕೊಂಡರು. ಯೋಸೇಫ ಇಡೀ ಪ್ರಪಂಚಕ್ಕೆ ಅನ್ನವನ್ನು ಹಾಕಿದ ಬೆಳಕಾಗಿ ಈ ಲೋಕದಲ್ಲಿ ಆತನು ನಡೆದ ಪ್ರಿಯರೇ. ಹಲ್ಲೆಲೂಯಾ. ಪೌಲ ಸೀಲರು ಅಲ್ಲಿ ನಾವು ನೋಡ್ತಾ ಇದ್ದೇವೆ, ರಕ್ಷಣೆ ಮಾರ್ಗದಲ್ಲಿ ಅವರು ಕರೆದುಕೊಂಡು ಬಂದರು ಸೆರೆಮನೆಯ ಯಜಮಾನನನ್ನು. ಯೋಬನ ಜೀವಿತವನ್ನು ನಾವು ನೋಡುವಾಗ, ಯೋಬನ ಜೀವಿತದಲ್ಲಿ ನಾವು ನೋಡುವಾಗ 42:10ನೇ ವಾಕ್ಯ ಹೇಳುತ್ತದೆ, ದೇವರು ಯಾವುದನ್ನು ಯೋಬನು ಕಳೆದುಕೊಂಡಿದ್ನೋ ಅದೆಲ್ಲವನ್ನು 2ರಷ್ಟಾಗಿ ದೇವರು ಆತನಿಗೆ ಕಟ್ಟಿಕೊಟ್ಟ ಎಂಬುದಾಗಿ. ಹಲ್ಲೆಲೂಯಾ. ಹೀಗೇ ಒಂದು ಸಾರಿ ಏನಾಗುತ್ತಂದರೆ ಪ್ರಿಯರೇ, ಒಬ್ಬ ರಾಜನ ಬಳಿಯಲ್ಲಿ ಒಬ್ಬ ಮಂತ್ರಿ ಇರ್ತಾನೆ. ಆತನ ಕೆಲಸ ಏನಂದರೆ, ರಕ್ಷಣೆ ಹೊಂದಿದಂಥ ವ್ಯಕ್ತಿ ಕೆಲಸ ಆಗೋದೆಲ್ಲ ನಮ್ಮ ಒಳ್ಳೇದಕ್ಕೆ ರೀ ಅಂತೇಳಿ ಅಂತ ಇರ್ತಾನೆ. ಹಲ್ಲೆಲೂಯಾ. ಏನಾದರೂ ಕೂಡ ಒಳ್ಳೆಯದೇ ಆಗುತ್ತೆ, ಕೆಟ್ಟದ್ದು ನಮಗೆ ಆಗಲ್ಲ ಅಂತೇಳಿ ಅಂತ ಇರ್ತಾನೆ. ಯಾರು? ರಾಜನ ಕೈ ಕೆಳಗಡೆ ಇರ್ತಕ್ಕಂಥ ಒಬ್ಬ ಮಂತ್ರಿ ಪ್ರಿಯರೇ. ಹಲ್ಲೆಲೂಯಾ. ಹೀಗೆ ದಿನಗಳು ಕಳೀತಾ ಇರ್ತವೆ. ರಾಜ ಒಂದು ಸಾರಿ ತನಗೆ ಹಣ್ಣುಗಳು ತಿನ್ನಬೇಕೆನ್ನುವಂಥ ಬಯಕೆ ಆದಂಥ ಸಂದರ್ಭದಲ್ಲಿ ಅವರು ಕೆಳಗಡೆ ಇರ್ತಕ್ಕಂಥ ಕೆಲಸಗಾರಿಗೆ ಹೇಳೋದೇನಂತೇಳಿ, ತಾನೇ ಚಾಕ್ ತೊಗೊಂಡು ಏನು ಮಾಡ್ತಾ ಇದ್ದಾನೆ ರೀ? ಹಣ್ಣುಗಳನ್ನು ಕಟ್ ಮಾಡಬೇಕು. ಯಾವಾಗ ಕಟ್ ಮಾಡಿಲ್ಲಲ್ಲ, ಹೊಸದಾಗಿ ಕಟ್ ಮಾಡೋರಿಗೆ ಹೆಂಗಿರುತ್ತೆ ಅದ್ರಂಗೆ ಕಟ್ ಮಾಡ್ಬೇಕಂತೇಳಿ ಕಟ್ ಮಾಡೋಕ್ಕೆ ಹೋದ ಸಂದರ್ಭ ಸಡನ್ನಾಗಿ ಕೈಗೇನಾಗತ್ತೆ ರೀ? ಏಟಾಗುತ್ತೆ. ಹಲ್ಲೆಲೂಯಾ. ರಕ್ತ ಸೋರುತ್ತೆ ಪ್ರಿಯರೇ. ಆ ಸಂದರ್ಭದಲ್ಲಿ ಏನಾಗುತ್ತಂದರೆ, ಅವಾಗ ಅವೆಲ್ಲವುಗಳು ಕಟ್ ಮಾಡಿ ಎಲ್ಲ ತಿಂದ ಮೇಲೆ ಕೈಗೇನು ಬ್ಯಾಂಡೇಜ್, ಆವತ್ತಿನ ದಿನಗಳಲ್ಲಿ ಬಟ್ಟೆಯನ್ನು ಕಟ್ಕೊಂಡಿರ್ತಾನೆ. ಕಟ್ಕೊಂಡಿದ್ದ ಸಂದರ್ಭದಲ್ಲಿ ಮಂತ್ರಿ ಬರ್ತಾನೆ. ಆಸ್ಥಾನಕ್ಕೆ ಮಂತ್ರಿ ಬಂದಂಥ ಸಂದರ್ಭದಲ್ಲಿ ಅವಾಗ ಮಂತ್ರಿಗೆ ಹೇಳ್ತಾನೆ, ಪಾಪ ಇತನಿಗೆ ಏನಾಗಿದೆ, ಈಗ ನೋವಿದೆ. ಏನಂತ ಹೇಳ್ತಾನೆ? ಹಿಂಗಿಂಗ ಆ್ಯಪಲ್ ಕಟ್ ಮಾಡೋಕ್ಕೆ ಹೋದೆ, ಕೈಗೆ ಚಾಕು ಬಿದ್ದುಬಿಡ್ತು, ಎಲ್ಲ ರಕ್ತ ಹೋಗ್ಬಿಡ್ತು, ಭಾಳ ನೋವಾಗ್ತಾ ಇದೆ ಅಂತೇಳಿ ಹೇಳ್ಕೊಂಡ ಪ್ರೇಯರ್. ವಾಕ್ಯ ಕೇಳಬೇಕೆಲ್ಲರೂ. ಹಲ್ಲೆಲೂಯಾ. ಆವಾಗ ಹೇಳಿದ ಸಂದರ್ಭದಲ್ಲಿ ಆ ಮಂತ್ರಿ ಸುಮ್ಮನೆ ಇರಬೇಕಲ್ಲ. ಮಂತ್ರಿ ಬಾಯಿಂದ ಬರೋದೇನು ಯಾವಾಗಲೂ ಆಗೋದೆಲ್ಲ ಒಳ್ಳೆಯದು. ಸಡನ್ನಾಗಿ ಅಂದುಬಿಟ್ಟ, ಏನಂತೇಳಿ? ಆಗೋದೆಲ್ಲ ಒಳ್ಳೆಯದಕ್ಕೆ. ರಾಜ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದುಬಿಟ್ಟ. ರಾಜನಿಗೆ ಭಯಂಕರ ಕೋಪ ಬಂತು. ನನಗೆ ಗಾಯ ಆಗಿರೋದು ನಿನಗೆ ಒಳ್ಳೆಯದಾಗಿ ಕಂಡು ಬರುತ್ತಾ ಅಂಥೇಳಿ ಏನು ಮಾಡ್ತಾ ಇದ್ದಾನ್ರಿ? ಸಿಟ್ಟುಗೊಂಡವನಾಗಿ ಸೈನಿಕರೇ ಇಲ್ಲಿ ಬರ್ರಿ ಅಂತೇಳಿ ಕರೆದ ಪ್ರಿಯರೇ. ಕರೆದ ತಕ್ಷಣ ಏನು ಮಾಡ್ತಾ ಇದ್ದಾನೆ? ಈ ಮಂತ್ರಿಯನ್ನು ಬಂಧಿಸ್ರಿ, ಸೆರೆಮನೆಗೆ ಹಾಕ್ರಿ ಅಂತೇಳಿ ಹೇಳಿದ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಸೈನಿಕರು ಬಂದರು. ಪಾಪ ಆ ಮಂತ್ರಿಯನ್ನು ಕರ್ಕೊಂಡು ಹೋಗಿ ಸೆರೆಮನೆಯಲ್ಲಿ ಹಾಕಿಬಿಟ್ರು ಪ್ರಿಯರೇ, ಜೈಲಿಗೆ ಹಾಕಿಬಿಟ್ರು. ಆವಾಗ ಅದು ಕೂಡ ಇದು ಕೂಡ ಒಳ್ಳೆಯದಕ್ಕೆ ಅಂತೇಳಿ ಅಲ್ದ. ಯಾರು? ಮಂತ್ರಿ ಏನಂತ ಇದ್ದಾನ? ಜೈಲಿಗೆ ಹಾಕ್ತಾ ಇದ್ದಾರ. ಜೈಲಿಗೆ ಹಾಕೋದು ಕೂಡ ಒಳ್ಳೆಯದಕ್ಕೆ ಅಂದ. ಜೈಲಿಗೆ ಹಾಕಿದರು ಪ್ರಿಯರೇ. ಈ ರಾಜನಿಗೆ ಭಾಳ ದಿನಗಳಿಂದ ಬೇಟೆ ಆಡ್ಬೇಕು ಅಂದ್ಕೊಳ್ತಾ ಇದ್ದ. ಬೇಟೆ ಆಡೋದಕ್ಕೆ ಏನು ಮಾಡಿದಾರೆ? ಮನಸ್ಸು ಬಂದ ಕಾರಣಕ್ಕಾಗಿ ಬೇಟೆ ಆಡುವುದಕ್ಕಾಗಿ ಏನು ಮಾಡಿದ? ಅಡವಿ ಅರಣ್ಯದ ಕಡೆಗೆ ಹೋದ ಪ್ರಿಯರೇ. ಹೋದಂಥ ಸಂದರ್ಭದಲ್ಲಿ ಅವನು ಬೇಟೆ ಆಡುವುದಕ್ಕಾಗಿ ಹೋದಂಥ ಸಂದರ್ಭದಲ್ಲಿ ಬೇಟೆಗಾಗಿ ಪ್ರಾಣಿಯನ್ನು ಹುಡುಕ್ತಾ ಇದ್ದಾನೆ. ಪ್ರಾಣಿ ಸಿಗ್ತಾ ಇಲ್ಲ. ರಥ ಇನ್ನೂ ಜೋರಾಗಿ ಓಡಿಸ್ಕೊಂಡು ಹೋದ. ಅದು ಅಡವಿಯ ನಟ್ಟ
ನಡುವೆ ಇರ್ತಕ್ಕಂಥ ಪ್ರದೇಶದ ಕಡೆಗೆ ಅದು ಹೋಗ್ಬಿಡ್ತು ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ಅಡವಿ ಜನರು ಇದ್ದಾರೆ. ಸಡನ್ನಾಗಿ ಯಾವಾಗ ಈ ರಥ ಎನ್ನುವಂಥದ್ದು ಒಳಗಡೆ ನುಗ್ತೋ ಅವರೆಲ್ಲರೂ ರಾಜನನ್ನು ಅಟ್ಯಾಕ್ ಮಾಡಿಬಿಟ್ರು. ಅವರೆಲ್ಲ ಹಿಡ್ಕೊಂಡು ಹೋಗಿ ಏನು ಮಾಡಿಬಿಟ್ರಿ, ಅಲ್ಲಿ ಅಡವಿಯಲ್ಲಿರ್ತಕ್ಕಂಥ ತಮ್ಮ ರಾಜನ ಬಳಿಗೆ ಆತನನ್ನು ಕರೆದುಕೊಂಡು ಹೋದ್ರು. ಅವರೆಲ್ಲ ಮಾತಾಡಿಕೊಂಡ್ರು ಎಲ್ಲರೂ. ಹಲ್ಲೆಲೂಯಾ. ಚೆನ್ನಾಗಿ ಬಲಿ ಬಂದಿದೆ ಅವ್ರದ್ದು. ಅಲ್ಲಿ ಅಡವಿಯಲ್ಲಿರ್ತಕ್ಕಂಥ ಅಡವಿ ಸಿಂಚರಿ ಅಂತೀರಿ ಏನು ಅಂತೀರಿ? ಅಡವಿ ಚಿಂಚರ ಹೇಳ್ರಿ, ಏನಂತೀರಿ? ಮಾತಾಡ್ರಿ. ಹಲ್ಲೆಲೂಯಾ. ಅಡವಿಯಲ್ಲಿರ್ತಕ್ಕಂಥ ಅಡವಿ ಜನರು, ಆ ಜನರು ಅವ್ರದ್ದು ವಾಡಿಕೆ ಏನಂದರೆ, ಯಾರಾದರೂ ಹೊರಗಡೆಯಿಂದ ಒಬ್ಬ ವ್ಯಕ್ತಿ ಬಂದ್ರಪ್ಪ ಅಂದ್ರೆ ಫಸ್ಟ್ನೇದಾಗಿ ಬಲಿ ಯಾರಿಗೆ ಕೊಡ್ತಾಯಿದ್ರು? ಅವ್ರ ದೇವತೆ ಇತ್ತು. ಆ ದೇವತೆಗೆ ಏನು ಮಾಡ್ತಾ ಇದ್ರಿ? ಬಲಿ ಕೊಡ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಅವರೆಲ್ಲ ಮಾತಾಡಿಕೊಂಡ್ರು, ಒಳ್ಳೆಯ ಬಲಿ ಸಿಕ್ಕದ, ರಾಜ ಅಂದವಾಗಿದ್ದಾನ, ಚಂದವಾಗಿದ್ದಾನ, ದಷ್ಟಪುಷ್ಟನಾಗಿದ್ದಾನ, ಒಳ್ಳೆ ಬಲಿ ಸಿಕ್ಕದ, ದೇವತೆಗೆ ಒಳ್ಳೆ ಬಲಿ ಕೊಟ್ಬಿಡೋಣ ಅಂತೇಳಿ ಏನು ಮಾಡಿದ್ರು? ಮಾತಾಡಿಕೊಂಡು ರಾಜನನ್ನು ಕಟ್ಟಿ ಹಾಕಿ ಬಲಿ ಕೊಡಬೇಕು ಅಂತೇಳಿ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿಕೊಳ್ತಾ ಇದ್ದಾರೆ ಪ್ರಿಯರೇ. ಎಲ್ಲ ವ್ಯವಸ್ಥೆ ಮಾಡಿಕೊಂಡ್ರು. ಹಲ್ಲೆಲೂಯಾ. ಎಲ್ಲ ವ್ಯವಸ್ಥೆ ಮಾಡಿಕೊಂಡ್ರು. ಅವಾಗ ಬಲಿ ಕೊಡಬೇಕಾದ್ರೆ ಎಲ್ಲ ದೇಹವನ್ನು ಅವ್ರು ಏನು ಮಾಡಿದರು? ಪರೀಕ್ಷೆ ಮಾಡಿದರು ಪ್ರಿಯರೇ. ಎಲ್ಲಾದರೂ ಏನಾದರೂ ತಪ್ಪಿದೇನೋ, ದೇಹ ಎಲ್ಲಾದರೂ ಏನಾದರೂ ಮುಕ್ಕಾಗಿದೇನೋ ಅಂತೇಳಿ ಪರೀಕ್ಷೆ ಮಾಡಿದಾಗ ಅವರು ಸಡನ್ನಾಗಿ ಕೈಗೆ ಏಟಾಗಿರುವಂಥದ್ದು, ಅಲ್ಲಿ ಅದೇನು ಬಟ್ಟೆ ಸುತ್ತಿರುವಂಥದ್ದನ್ನು ಅಬ್ಸರ್ವ್ ಮಾಡಿದ್ರು. ಅಯ್ಯೋ ಇದು ನಮಗೆ ಕೆಲಸಕ್ಕೆ ಬರಲ್ಲ, ಇದು ಬೇಕಾಗಿರುವಂಥ ಯಜ್ಞ ಅಲ್ಲ ಅಂತೇಳಿ ರಾಜನನ್ನು ಏನು ಮಾಡಿಬಿಟ್ರಿ? ಬಿಟ್ಟುಬಿಟ್ರು. ಅಲ್ಲಿ ಅವ್ರದ್ದೇನು ವಾಡಿಕೆ ಅಂದರೆ, ಕೊಡಬೇಕಾಗಿರ್ತಕ್ಕಂಥ ಯಜ್ಞ ಬಲಿ ಪಶು ಹೆಂಗಿರಬೇಕು? ನಿಷ್ಕಳಂಕವಾಗಿರಬೇಕು. ಅದು ಅಲ್ಲಿ ಕಳಂಕ ಇರಲಾರ್ದು ಇರಬೇಕದು. ಕಳಂಕ ಇದ್ದರೆ ಅದನ್ನು ಬಲಿಯಾಗಿ ಅವರು ಅರ್ಪಣೆ ಮಾಡ್ತಾ ಇದ್ದಿಲ್ಲ. ಅಲ್ಲಿ ಆ ಬಲಿ ಕೊಡೋದಕ್ಕಾಗಿ ಎಲ್ಲ ಸಿದ್ಧ ಮಾಡಿದಾರಲ್ಲ, ಯಾಕೆ ನನ್ನನ್ನು ಬಲಿ ಕೊಡಲಿಲ್ಲ ಅಂತೇಳಿ ರಾಜ ಕೇಳಿದಾಗ ಅವಾಗ ಹೇಳ್ತಾರೆ, ನಿನಗೆ ಗಾಯ ಆಗಿದೆ, ಅದ್ರ ಸಲುವಾಗಿ ನಾವು ನಮ್ಮ ದೇವತೆಗೆ ನಿನ್ನಂಥ ಕೆಟ್ಟು ಹೋಗಿರುವಂಥದ್ದನ್ನು ಅವಾಗಲೇ ರಕ್ತ ಸುರಿದ್ಬಿಟ್ಟದ, ನೀನು ನಮ್ಮ ದೇವತೆಗೆ ಬಲಿಯಾಗಿ ಬೇಕಾಗಿಲ್ಲ ಅಂತೇಳಿ ಏನು ಮಾಡಿಬಿಟ್ಟಿರ್ತಾರೆ ಪ್ರಿಯರೇ, ಆ ವ್ಯಕ್ತಿಯನ್ನು ಬಿಟ್ಟರು. ರಾಜ ಅವಾಗ ನೆನಪಿಗೆ ಬಂತು, ಏನು? ಮಂತ್ರಿ ಏನು ಹೇಳಿದ್ದ? ಆಗೋದೆಲ್ಲ ಒಳ್ಳೆಯದಕ್ಕೆ. ನೇರವಾಗಿ ರಥ ಓಡಿಸ್ಕೊಂಡು ಬಂದು ಅರಮನೆಗೆ ಬಂದು ಹೇಳ್ತಾ ಇದ್ದಾನೆ, ಸೈನಿಕರೇ ನೇರವಾಗಿ ಆ ಮಂತ್ರಿಯನ್ನು ಕರ್ಕೊಂಡು ಬರ್ರಿ ಅಂತೇಳಿ. ಹಲ್ಲೆಲೂಯಾ. ಅರಮನೆಯಲ್ಲಿ ಆಸ್ಥಾನದಲ್ಲಿ ಆತನ ಸಿಂಹಾಸನ ಮೇಲೆ ಕೂತ್ಕೊಂಡಿದ್ದಾನೆ. ಕರ್ಕೊಂಡು ಬಂದ್ರಿ ಯಾರನ್ನ? ಮಂತ್ರಿಯನ್ನು ಕರ್ಕೊಂಬಂದ್ಮೇಲೆ ಮಂತ್ರಿ ಹೇಳ್ತಾ ಇದ್ದಾನೆ, ಅಲ್ಲಿ ಆಗಿರ್ತಕ್ಕಂಥದ್ದು ಅಡವಿಯಲ್ಲಿ ಹಿಂಗಿಂಗೆ ಆಗ್ಬಿಡ್ತು, ಬೇಟೆಗಾಗಿ ಹೋಗಿದ್ದೆ, ನನಗೆ ಗಾಯ ಆದ ಕಾರಣಕ್ಕಾಗಿ ಅವರು ಏನು ಮಾಡಲಿಲ್ಲ, ದೇವತೆಗೆ ಅರ್ಪಣೆ ಮಾಡಲಿಲ್ಲ, ನನ್ನನ್ನು ವಾಪಸ್ ಬಿಟ್ಬಿಟ್ರೆ. ಆದರೆ ನನ್ನಲ್ಲಿ ಒಂದು ಅವಾಗಿನಿಂದ ಹುಳ ತಿರುಗ್ತಾ ಇದೆ. ಏನು ಹುಳ ತಿರುಗ್ತಾ ಇದೆ? ನೀನು ನನಗೆ ಗಾಯ ಆಗಿದ್ದು ಒಳ್ಳೆಯದು ಅಂತ ಹೇಳಿದೆ, ನಾನು ಬಚಾವಾಗಿ ಬಂದೆ. ಆದರೆ ನೀನು ಸೆರೆಮನೆಗೆ ಹೋಗಿದ್ದು ಕೂಡ ಒಳ್ಳೇದು ಅಂತ ಹೇಳಿದಲ್ಲ, ಯಾಕೆ ಅದು ಹೇಳಿದೆ ಅಂತೇಳಿ ನನಗೆ ಹೇಳು ಅಂತೇಳಿ ಹೇಳಿದಾಗ, ರಾಜ ಬೇಟೆಗಾಗಿ ಯಾವಾಗಾದರೂ ಹೋಗ್ಬೇಕಾದ್ರೆ ಯಾರ್ಯಾರು ಹೋಗ್ತಾ ಇದ್ವಿ ಅಂತೇಳಿ ಕೇಳ್ತಾನೆ. ಹಲ್ಲೆಲೂಯಾ. ಯಾರ್ಯಾರು ಹೋಗ್ತಾ ಇದ್ವಿ ಅಂತೇಳಿ ಕೇಳಿದಾಗ ರಾಜ ಹೇಳ್ತಾನೆ, ಬೇಟೆಗೆ ಯಾವಾಗಲೂ ಹೋಗ್ಬೇಕಾದ್ರೆ ನೀನು ಹಲ್ಲೆಲೂಯಾ, ಮಂತ್ರಿಯಾದ ನಾನು, ರಾಜನಾಗಿರುವಂಥ ನಾನು, ಮಂತ್ರಿಯಾಗಿರ್ತಕ್ಕಂಥ ನೀನು, ಇಬ್ಬರು ಯಾವಾಗಲೂ ಬೇಟೆಗಾಗಿ ಹೋಗ್ತಾ ಇದ್ವಿ. ಒಂದು ವೇಳೆ ಇವತ್ತಿನ ದಿನ ಬೇಟೆಗೆ ಇಬ್ಬರು ನಾವು ಹೋಗಿದ್ರೆ ರಾಜ ನಿನ್ನ ಬಿಡ್ತಾ ಇದ್ರು, ದಲಿಗೆ ಚೂರಿ ಆಗ್ತಾ ಇದ್ರು. ಅದ್ರ ಸಲುವಾಗಿ ನಾನು ಸೆರೆಮನೆಗೆ ಹೋಗಿದ್ದು ಕೂಡ ಒಳ್ಳೆಯದಕ್ಕಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಕೆಲವು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ತರುವುದಕ್ಕಾಗಿಯೇ ಆಗ್ತಾ ಇರ್ತವೆ. ಹಲ್ಲೆಲೂಯಾ. ಕಷ್ಟಗಳು ನಷ್ಟಗಳು ಬಂದಿದ್ದಾವೆ ಅಂತೇಳಿ ದೇವರಿಂದ ದೂರ ಆಗೋದಲ್ಲ, ದೇವರಲ್ಲಿ ನಾವು ಇದ್ದು ಇತರರಿಗೆ ಬೆಳಕಾಗಿ ನಾವು ಮಾರ್ಪಡುವವರಾಗಬೇಕು ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ದೇವರ ಸಂಕಲ್ಪದ ಮೇರೆಗೆ ನೀವು ಕರೆಯಲ್ಪಟ್ಟಿದ್ದೀರಾ, ದೇವ್ರ ಮಕ್ಕಳು ಆಗಿದ್ದೀರಾ, ರಕ್ಷಣೆಯನ್ನು ಹೊಂದಿದ್ದೀರಾ. ನೀರು ನಿಮಗೋಸ್ಕರವಾಗಿ ಸಾಕ್ಷಿ ಕೊಡುತ್ತಾ, ಯೇಸು ಕ್ರಿಸ್ತನ ರಕ್ತ ನಿಮಗೋಸ್ಕರವಾಗಿ ಸಾಕ್ಷಿ ಕೊಡುತ್ತಾ, ಪರಿಶುದ್ಧಾತ್ಮ ದೇವರು ನಿಮಗೋಸ್ಕರವಾಗಿ ಸಾಕ್ಷಿ ಕೊಡ್ತಾನ. ಒಂದು ವೇಳೆ ಈ 3 ಸಾಕ್ಷಿಗಳು ಇಲ್ಲ ಅಂದರೆ ಏಸಪ್ಪನ ಮುಂದೆ ನಿಲ್ಲೋದಕ್ಕೆ ನೀವು ಆಗೋದೇ ಇಲ್ಲ ಪ್ರಿಯರೇ. ಮೊದಲನೇದಾಗಿ ಯೇಸು ಸ್ವಾಮಿ ನಿಜವಾದ ದೇವರು ಅಂತೇಳಿ ನೀನು ನಂಬಬೇಕು, ಬಾಯಿಂದ ಅರಿಕೆ ಮಾಡಬೇಕು, ಆತನೇ ಒಡೆಯನಂತೇಳಿ. ಎರಡನೇದಾಗಿ ನೀನು ಬದಲಾವಣೆ ಮನಸ್ಸನ್ನು ಹೊಂದಿಕೊಳ್ಬೇಕು, ಮಾರು ಮನಸ್ಸನ್ನು ಹೊಂದಿಕೊಳ್ಬೇಕು. ಪಾಪ ಮಾಡಿದ್ದೀನಿ ಇಷ್ಟು ದಿನ, ಆ ಪಾಪದಲ್ಲಿ ನಾನು ಪುನಃ ಇರಬಾರ್ದು ಅಂತೇಳಿ ತಿಳಿದುಕೊಂಡು, ಮೂರನೇದಾಗಿ ನೀನು ಏನು ಮಾಡಬೇಕು ರೀ, ದೀಕ್ಷಾ ಸ್ನಾನವನ್ನು ಬಹಿರಂಗವಾಗಿ ನೀನು ಮಾಡಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಮುಳುಗು ಸ್ನಾನವನ್ನು ನೀನು ಮಾಡಿಸಿಕೊಳ್ಳುವವನಾಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಚಿಮಿಕ್ಸ್ ನೀರನ್ನ ಕೊಡೋದು ಬೈಬಲ್ನಾಗ ಎಲ್ಲಿ ಕೂಡ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದನ್ನು ನೀವು ತಿಳ್ಕೊಳ್ರಿ ಹಲ್ಲೆಲೂಯಾ.
ಮುಳುಗಬೇಕು. ಏಸಪ್ಪನೇ ಮುಳುಗ್ಯಾನ. ಎದ್ರ ಸಲುವಾಗಿ ನಮಗೆ ಮಾದರಿ ತೋರಿಸ್ಬೇಕಂತೇಳಿ. ಏಸಪ್ಪ ಪಾಪ ಮಾಡ್ಯಾನನ್ರಿ, ಅದ್ರ ಸಲುವಾಗಿ ದೀಕ್ಷೆ ತೊಗೊಂಡನೇನ್ರಿ ಅನ್ಬೇಡ್ರಿ. ಅಲ್ಲೆಲ್ಲೂಯ್ಯ. ಕ್ವಶನ್ ಕೆಲವು ಜನರು ಭಾಳ ಓವರಾಗಿ ಕ್ವಶನ್ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಇಲ್ಲ ರೀ, ಬಲಗಡೆ ಇರ್ತಕ್ಕಂಥ ಕಳ್ಳ ಏನಾದರೂ ದೀಕ್ಷೆ ತೊಗೊಂಡನನ್ರಿ, ಮತ್ತು ಆತನ ಸ್ವಾಮಿ ಪರಲೋಕ ಕರ್ಕೊಂಡು ಹೋದ್ನಲ್ಲ ಅಂತೇಳಿ ನೀವು ನೀವೇನೋ ಕಳ್ಳರಾಗಿದ್ದೀರಾ? ಹಲ್ಲೆಲೂಯ್ಯ. ಕಳ್ಳನ ಕಡೆಯವರಾಗಿರಾ? ದೀಕ್ಷೆ ಬೇಡ, ನಮ್ಗೆ ಏಸಪ್ಪ ಹಂಗೆ ಕರ್ಕೊಂಡು ಹೋಗ್ತಾನೆ ಅಂತೇಳಿ. ಹಲ್ಲೆಲೂಯ್ಯ. ಅದ್ರ ಸಲುವಾಗಿ ದೇವ್ರು ಏನಂತೇಳಿ, ಮೊದಲನೇದಾಗಿ ನೀರು, ರಕ್ತ, ಆತ್ಮ, ಇವು ಮೂರುಗಳು ಏನು ಮಾಡ್ತವೆ? ಸಾಕ್ಷಿ ಕೊಡ್ತವೆ. ಹಲ್ಲೆಲೂಯ್ಯ. ನಿನ್ನ ವಿಷಯವಾಗಿ ಸಾಕ್ಷಿ ಕೊಟ್ಟಾಗ, ಸಾಕ್ಷಿ ಅಂಗೀಕಾರವಾದಾಗ ನೀನೇನಾಗ್ತೀಯ? ಪರಲೋಕಕ್ಕೆ ಹೊರಟು ಹೋಗ್ತೀಯ ಪ್ರೇರೆ. ಇದನ್ನು ಜಾಗರೂಕತೆಯಿಂದ ನೀನು ತಿಳಿದುಕೊಳ್ಳುವವನಾಗಬೇಕು. ಹಲ್ಲೆಲೂಯ್ಯ. ಇಲ್ಲರಿ, ಅವಾಗನೇ ನಾವು ದೇವ್ರ ಮಕ್ಕಳಾಗಿದ್ದೀವಿ ರೀ. ನಮ್ಮ ಮುತ್ತಾತಂದ್ರೆಲ್ಲ ದೇವ್ರು ನಂಬಿದವರು. ನಿಮ್ಮ ಮುತ್ತಾತಂದ್ರೆಲ್ಲ ಭಾಳ ಭಕ್ತಿವಂತರಾಗಿ ಜೀವಿಸಿದ್ದಾರೆ. ಆದರೆ ಅವರಿಂದ ಬಂದಿರತಕ್ಕಂಥ ತಳಿಯಾದಂಥ ನೀವು ಏನು ಮಾಡಿಬಿಟ್ರಿ? ಭಕ್ತಿಯಿಂದ ದೂರ ಆಗಿಬಿಟ್ಟಿರಿ. ಹಲ್ಲೆಲೂಯ್ಯ. ಭಕ್ತಿಯಿಂದ ನೀವೇನಾಗ್ಬಿಟ್ರಿ? ದೂರ ಆಗಿಬಿಟ್ಟಿರಿ. ಭಕ್ತಿಯನ್ನು ತಣ್ಣಗೆ ಮಾಡ್ಕೊಂಡಿರಿ. ಪುನಃ ನೀವು ಭಕ್ತಿಯನ್ನು ಏನು ಮಾಡಬೇಕು? ಕಟ್ಟಿಕೊಳ್ಳುವಂಥವ್ರಾಗಬೇಕು. ಹಲ್ಲೆಲೂಯ್ಯ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನೀವು ದೇವರಿಂದ ಕರೆಯಲ್ಪಡುವಂಥವ್ರು ಆಗಬೇಕಾದ್ರೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಡುವಂಥವ್ರು ಆಗಬೇಕಾದ್ರೆ, ವಾಕ್ಯವನ್ನು ಕೇಳಿದ ಮೇಲೆ ನೀವು ವಾಕ್ಯಕ್ಕೆ ಏನು ಮಾಡಬೇಕ್ರಿ? ವಿಧೇಯರಾಗಬೇಕು. ರಕ್ಷಣೆಯನ್ನು ನೀವು ಹೊಂದುವವರಾಗಬೇಕು. ದೇವರ ಮಕ್ಕಳಾಗಬೇಕು. ಎಲ್ಲಾದರೂ ರಕ್ಷಣೆ ಹೊಂದ್ರೆ, ಎಲ್ಲಾದರೂ ನೀವು ಮುಳುಗು ದೀಕ್ಷಾಸ್ನಾನ ತೊಗೊಳ್ರಿ, ಇಲ್ಲೇ ತೊಗೊಬೇಕಂತೇಳಿ ನೀನು ಇಲ್ಲ. ಹಲ್ಲೆಲೂಯ್ಯ. ಆದರೆ ನಿಮಗೆ ಕೊಡುವಂಥ ಗುರುಗಳು ಅಭಿಷಕ್ತರಾಗಿದ್ದಾರಾ? ನಿಮಗೆ ಕೊಡುವಂಥ ಗುರುಗಳು ಒಳ್ಳೆಯ ಮಾರ್ಗದಲ್ಲಿ ನಿಮ್ಮನ್ನು ನಡೆಸ್ತಾರಾ ಎಂಬುದಾಗಿ ನೀವು ತಿಳಿದುಕೊಂಡಂಥವರಾಗಿರಬೇಕು. ಹಲ್ಲೆಲೂಯ್ಯ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಶುನ್ಯಾಮ ಸ್ತ್ರೀಗಳ ಕುರಿತಾಗಿ ಒಂದು ಸಾರಿ ಚೆನ್ನಾಗಿ ನೀವು ಓದ್ರಿ. ಹಲ್ಲೆಲೂಯ್ಯ. ಹೇಳಿದೀವಲ್ಲ, ಶುನ್ಯಾಮ ಸ್ತ್ರೀಗಳು ಏನು ಮಾಡಿದ್ಲು? ಗುರುವನ್ನು ಗುರುತು ಹಿಡಿದ್ಲು, ಗುರುವಿಗೆ ಆತಿಥ್ಯ ಕೊಟ್ಲು, ಗುರುವಿಗೆ ಉಪಚಾರ ಮಾಡಿದ್ಲು, ಗುರುವಿನಿಂದ ಶ್ರೇಷ್ಠವಾಗಿರ್ತಕ್ಕಂಥ ಬಹುಮಾನವನ್ನು ಹೊಂದಿಕೊಂಡ್ಲು ಪ್ರಿಯರೇ. ಹಲ್ಲೆಲೂಯ್ಯ. ಅದರ ಸಲುವಾಗಿ ಇವತ್ತು ಪ್ರಿಯರೇ ನೀವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಒಂದೇ. ದೇವರೇ, ಇಷ್ಟು ದಿನಗಳವರೆಗೆ ನೀನು ಯಾವುದನ್ನು ಆಹ್ವಾನ ಮಾಡಿದೆಯೋ, ಅದು ಕಷ್ಟವಾಗಿರಲಿ ನಷ್ಟವಾಗಿರಲಿ, ನನ್ನ ಒಳ್ಳೆಯದಕ್ಕಾಗಿಯೇ ಆ ಕಾರ್ಯ ನನಗೆ ಆಗಿದೆ ಎಂಬುದಾಗಿ ನೀವೇನು ಮಾಡಬೇಕು? ನಂಬಿಕೆ ಉಳ್ಳವರಾಗಿ ನೀವು ಜೀವಿಸುವವರಾಗಬೇಕು. ಹಲ್ಲೆಲೂಯ್ಯ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಒಂದು ವೇಳೆ ಈ ಸಮಯದಲ್ಲಿ ನೀನು ಅನಾರೋಗ್ಯದಲ್ಲಿದ್ದೀಯೇನು, ಬಡತನದಲ್ಲಿದ್ದೀಯೇನು, ಸಾಲದಲ್ಲಿದ್ದೀಯೇನು, ಸಮಸ್ಯೆಯಲ್ಲಿದ್ದೀಯೇನು, ಬಲಹೀನತೆಯಲ್ಲಿದ್ದೀಯೇನು, ಯಾವ ವಿಷಯದಲ್ಲಿ ನೀನು ಕೊರತೆಯಲ್ಲಿದ್ದರೂ ಕೂಡ ದೇವರಿಗೆ ನೀನು ನಂಬಿಗಸ್ತನಾಗಿದ್ದರೆ, ದೇವರಿಗೆ ನೀನು ನಂಬಿಗಸ್ತಳಾಗಿದ್ದರೆ, ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥವರು, ದೇವರನ್ನು ಪ್ರೀತಿಸುವಂಥವರ ಹಿತಕ್ಕಾಗಿ ಆತನು ಅವರ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡ್ತಾನೆ ಎಂಬುದಾಗಿ. ಪ್ರಿಯಳೇ, ಒಂದು ವೇಳೆ ನೀನು ಇಲ್ಲಿಯವರೆಗೂ ಅನಾನುಕೂಲ ಪರಿಸ್ಥಿತಿಗಳಲ್ಲೇ ನೀನಿದ್ದೀಯೇನು? ಎಲ್ಲವೂ ಕೂಡ ಇನ್ಕಾನ್ವೀನಿಯೆಂಟ್ ಆಗಿಯೇ ನಿನಗೆ ಕಾಣಿಸ್ತಾ ಇದೆಯೇನು? ಯಾವುದು ಕಾನ್ವೀನಿಯೆಂಟ್ ಆಗಲಾರ್ದೆ ಇದೆಯೇನೋ? ಈ ಸಮಯದಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ, ನಾನು ನಿನಗಾಗಿ ದ್ವಾರಗಳನ್ನು ತೆರೆಯ ಮಾಡುವಂಥ ದೇವರಾಗಿದ್ದೇನೆ. ನಾನು ನಿನ್ನ ಜೀವಿತದಲ್ಲಿ ಮೇಲನ್ನು ಬರಮಾಡುವ ದೇವರಾಗಿದ್ದೇನೆ. ನೀನು ವಾಕ್ಯಗಳನ್ನು ಕೇಳಿದ್ದೀಯಾ? ಗ್ರಹಿಸಿಕೊಂಡಿದ್ದೀಯಾ? ಈ ವಾಕ್ಯ ಕೇಳಿ ಇಲ್ಲೇ ಮರೆಯುವಂಥದ್ದಲ್ಲ. ದೇವರೇ, ನನ್ನ ಪಾಪಗಳ ಪರಿಹಾರವಾಗಬೇಕಾದ್ರೆ, ದೇವರೇ, ನಾನು ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳಬೇಕಾದ್ರೆ ನಾನು ನಿನ್ನ ಮಗನು ಮಗಳು ಆಗಬೇಕು ಸ್ವಾಮಿ. ಹೊರಗಿನವನಾಗಿ ಎಷ್ಟು ದಿವಸಗಳು ನೀನಿದ್ರೂ ಕೂಡ ನಿನಗೆ ಪರಲೋಕದ ಭಾಗ್ಯ ಸಿಗೋದಿಲ್ಲ ಪ್ರಿಯಳೇ. ಆಳು ಅಂಬಲಿಗೆ ಯೋಗ್ಯನಷ್ಟೇ, ಮಗನು ಅಧಿಕಾರಕ್ಕೆ ಯೋಗ್ಯ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮಗನು ಮಾತ್ರ ಬಾಗಿಲಿನ ಮೂಲಕವಾಗಿ ಮನೆಯ ಒಳಗಡೆ ಹೋಗ್ತಾನೆ, ಆಳು ಬಾಗಿಲಿನ ಹೊರಗಡೆಯೇ ಕೂತ್ಕೊಳ್ಬೇಕಾಗತ್ತೆ. ನೀನಿವತ್ತು ಆಳಾಗಿದ್ದೀಯಾ? ಮಗನಾಗಿದ್ದೀಯಾ? ದೇವರ ಮಗನಾಗಿದ್ದೀಯಾ? ಒಂದು ಸಾರಿ ಆಲೋಚನೆ ಮಾಡು ಪ್ರಿಯಳೇ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ದೇವರು ಅನುಕೂಲ ಮಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯ್ಯ. ಈ ಸಮಯದಲ್ಲಿ ದೇವರೇ, ನಾನು ಇನ್ನೂ ದೀಕ್ಷಾ ಸ್ನಾನ ತೆಗೆದುಕೊಂಡಿಲ್ಲಪ್ಪ, ನಾನು ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು. ಎಷ್ಟೋ ತಿಂಗಳುಗಳಿಂದ ವಾಕ್ಯವನ್ನು ಕೇಳ್ತಾ ಇದ್ದೇನೆ, ಬರೀ ವಾಕ್ಯವನ್ನು ಮರಿತಾ ಇದ್ದೇನೆ ಸ್ವಾಮಿ. ನಾನು ನಿನ್ನನ್ನೇ ಆರಾಧನೆ ಮಾಡ್ತೀನಿ, ಆದರೆ ದೀಕ್ಷೆ ತೆಗೆದುಕೊಳ್ಳೋದಕ್ಕೆ ಯಾಕೋ ಮುಜುಗರ ಪಡ್ತಾ ಇದ್ದೀನಪ್ಪ ಎನ್ನುವಂಥ ಮನಸ್ಥಿತಿನಿಂದಾಗಿದೆಯೇನು ಪ್ರಿಯಳೇ. ಈ ಸಮಯದಲ್ಲಿ ದೇವರ ಹತ್ರ ಬೇಡಿಕೋ. ದೇವರು ನಿನಗೆ ಶಕ್ತಿ ಕೊಡ್ತಾನೆ, ದೇವರು ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡ್ತಾನೆ, ದೇವರು ಎಲ್ಲ ಬಲಹೀನತೆಗಳನ್ನು ದೂರ ಮಾಡ್ತಾನೆ. ಈ ಸಮಯದಲ್ಲಿ ದೇವರಲ್ಲಿ ಬೇಡು, ದೇವರೇ, ನಿನಗೆಲ್ಲ ಸರ್ವವೂ ಕೂಡ ಸಾಧ್ಯವಲ್ಲ ಸ್ವಾಮಿ.
ನಿನಗೆ ಅಸಾಧ್ಯವಾಗಿರುವಂಥದ್ದು ಯಾವುದಿಲ್ಲ ಅಲ್ಲ ಸ್ವಾಮಿ. ಸ್ವಾಮಿ, ನನ್ನನ್ನು ಮಾರ್ಪಡಿಸು. ನನ್ನ ಮಧುರವಾಗಿ ಮಾರ್ಪಡಲಿ, ನನ್ನ ಕಹಿ ಸಿಹಿಯಾಗಿ ಮಾರ್ಪಡಲಿ, ನನ್ನ ಬಲಹೀನತೆ ಬಲವಾಗಿ ಮಾರ್ಪಡಲಿ, ನನ್ನ ಶಾಪ ಆಶೀರ್ವಾದವಾಗಿ ಮಾರ್ಪಡಲಿ, ನನ್ನ ಸಾಲ ಅಭಿವೃದ್ಧಿಯಾಗಿ ಮಾರ್ಪಡಲಿ ಎಂಬುದಾಗಿ ಸಮಯದಲ್ಲಿ ದೇವರಲ್ಲೇ ಬೇಡಿಕೊ ಪ್ರಿಯಳೇ. ಕೊರತೆ ಎಲ್ಲ ನೀಗಿಸುವಂಥ ದೇವರು ಆತನಾಗಿದ್ದಾನೆ. ಒಳ್ಳೆ ಕುರುಬನು ಆತನಾಗಿದ್ದಾನೆ. ನಿನ್ನನ್ನು ಕಾಪಾಡುವಂಥ ದೇವರು ಆತನಾಗಿದ್ದಾನೆ. ನಿನ್ನನ್ನು ಎಂದಿಗೂ ಕೂಡ ಕೈ ಬಿಡಲಾರದಂಥ ದೇವರು ಆತನಾಗಿದ್ದಾನೆ. ಈ ಸಮಯದಲ್ಲಿ ನೀನು ಆತನ ಮಗನಾಗಿದ್ದೀಯಾ, ಮಗಳಾಗಿದ್ದೀಯಾ? ಒಂದು ಸಾರಿ ನಿನ್ನ ಪರೀಕ್ಷೆ ಮಾಡಿಕೊ. ನಿನ್ನ ಜೀವಿತದಲ್ಲಿ ಆಗುವುದೆಲ್ಲವೂ ಕೂಡ ದೇವರು ಒಳ್ಳೆಯ ಕಾರ್ಯಗಳಿಗಾಗಿ ಆಗುವಂತೆ ಮಾಡುವವನಾಗಿರ್ತಾನೆ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡುವಂಥವರಾಗೋಣ. ದೇವರೇ, ನಿನಗೆ ಸ್ತೋತ್ರಗಳು ಸ್ವಾಮಿ. ಮಹೋನ್ನತನಾದ ದೇವರೇ, ನಿನಗೆ ಸ್ತೋತ್ರಗಳಪ್ಪ. ಕಾಯುವಂಥ ಕಾಪಾಡುವಂಥ ದೇವರೇ, ನಿನಗೆ ಸ್ತೋತ್ರಗಳು ಸ್ವಾಮಿ. ವಾಕ್ಯ ಕೇಳಿದ್ದಾರೆ ಸ್ವಾಮಿ, ಇವರು ಯಾವ ವಿಷಯದಲ್ಲಿ ಕೂಡ ಸ್ವಾಮಿ ತಪ್ಪಿ ಹೋಗಲಾರದ ಹಾಗೆ ಇವರ ಜೀವಿತಗಳನ್ನು ಸ್ವಾಮಿ ನೀನು ಮಾರ್ಪಡಿಸಯ್ಯ. ಯೋಸೇಫನು 13 ವರ್ಷಗಳ ಕಾಲ ಭಯಂಕರವಾದಂಥ ಪರಿಸ್ಥಿತಿಯಲ್ಲಿ ಜೀವಿಸಿದಾಗಲೂ ಕೂಡ ಆ ಯೋಸೇಫನ್ನು ಸ್ವಾಮಿ ನುಡಿಯುವಂಥದ್ದು ಒಂದೇ, ನನಗೆ ನೀವು ಕೇಡಾಗಬೇಕೆಂದು ಮಾಡಿದಿರಿ, ಆದರೆ ದೇವರು ನನಗೆ ಮೇಲಾಗುವಂತೆ ಮಾಡಿಯೇ ಐಗುಪ್ತಕ್ಕೆ ಕಳುಹಿಸಿಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಅಂತ ವಿಶ್ವಾಸದ ಮಾತು ನಿನ್ನಲ್ಲಿ ಇದೆನಾ ಪ್ರಿಯಳೇ? ಒಂದು ಸಂದರ್ಭದಲ್ಲಿ ಆಲೋಚನೆ ಮಾಡು. ಯೋಬನಿಗೆ ಸಂಭವಿಸಿದ ಕಷ್ಟಗಳು, ಯೋಬನು ಹೇಳ್ತಾ ಇದ್ದಾನೆ, ದೇವರು ನನಗೆಲ್ಲವನ್ನ ಕೊಟ್ಟ, ದೇವರು ತೆಗೆದುಕೊಂಡ, ಯೆಹೋವನಿಗೆ ಸ್ತೋತ್ರವಾಗಲಿ ಎಂಬುದಾಗಿ. ಅಂತಹ ಸಾಕ್ಷಿ ನಿನ್ನಲ್ಲಿ ಇದೆನಾ? ಅದೇ ರೀತಿಯಾಗಿ ಪೌಲಸೀಲರು ಹೇಳ್ತಾ ಇದ್ದಾರೆ, ನಾವು ಎಲ್ಲಿಗೂ ಹೋಗೋದಿಲ್ಲ, ನಾವು ಸೆರೆಮನೆಯಲ್ಲೇ ಇರ್ತೇವೆ, ಆದರೆ ನೀನು ಯೇಸುವನ್ನು ತಿಳಿದುಕೊಳ್ಳುವುದು ಬಹಳ ಪ್ರಾಮುಖ್ಯ ಎಂಬುದಾಗಿ ಹೇಳಿದಾಗ, ಆ ಸೆರೆಮನೆಯ ಅಧಿಕಾರಿ ಯೇಸುವನ್ನು ತಿಳಿದುಕೊಂಡು ರಕ್ಷಣೆಯನ್ನು ಹೊಂದಿದ, ಅವನ ಕುಟುಂಬದವರೆಲ್ಲರೂ ಕೂಡ ರಕ್ಷಣೆಯನ್ನು ಹೊಂದಿದ್ರು. ಆವತ್ತು ಆ ಕುಟುಂಬ ರಕ್ಷಿಸಲ್ಪಡ್ತು. ಕಾರಣ ಸೆರೆಮನೆಯಲ್ಲಿ ಪೌಲಸೀಲರು ಹೋಗಿದ ಒಂದು ಕಾರಣಕ್ಕಾಗಿ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನಿನ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ? ನೀನು ಕಷ್ಟಗಳ ಮಧ್ಯದಲ್ಲಿ ಹೋಗ್ತಾ ಇದೆಯೇನು? ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಿನ್ನ ಕಷ್ಟವನ್ನು ದೇವರು ಬದಲಾಯಿಸಲಿಕ್ಕಿದ್ದಾನೆ. ನಿನ್ನ ಜೀವಿತವನ್ನು ದೇವರು ಮಾರ್ಪಡಿಸಲಿಕ್ಕಿದ್ದಾನೆ. ದೇವರ ಮೇಲೆ ಪರಿಪೂರ್ಣವಾಗಿ ನಂಬಿಗಸ್ತಳಾಗಿ ನೀನು ಇರುವಾಗ ಆ ದೇವರು ನಿನ್ನನ್ನು ಎಂದಿಗೂ ಕೂಡ ಕೈ ಬಿಡಲಾರದ ದೇವರಾಗಿದ್ದಾನೆ. ನಿನ್ನ ಭವಿಷ್ಯತ್ತು ಯಾವ ರೀತಿ ಆಗಲಿಕ್ಕಿದೆ ಎನ್ನುವಂಥ ರೀತಿಯಲ್ಲಿ ನೀನು ಜೀವಿಸ್ತಾ ಇದೆಯೇನೋ? ಸೌಲನ ಜೀವಿತವನ್ನು ದೇವರು ತಾನು ಬಂದು ಪೌಲನಾಗಿ ಮಾರ್ಪಡಿಸಿದ ಮೇಲೆ ಆತನ ಬಾಳು ಬಂಗಾರವಾಯಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತನು ಅನೇಕರಿಗೆ ಸುವಾರ್ತೆಯನ್ನು ತಿಳಿಸಿದ, ಯೇಸುವನ್ನು ಪರಿಚಯಿಸಿದ, ಪರಲೋಕವನ್ನು ಪರಿಚಯಿಸಿದ ಪ್ರಿಯರೇ. ನಮ್ಮ ಜೀವಿತ ಕೂಡ ಆಗಬೇಕಂತೇಳಿ ದೇವರು ಇಷ್ಟಪಟ್ಟಿದ್ದಾನೆ. ಎಲ್ಲರೂ ಕೂಡ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಂಥವರಾಗೋಣ. ದೇವರೇ, ಎಲ್ಲ ಕಾರ್ಯಗಳನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ವಾಕ್ಯ ಕೇಳಿದಂಥ ಇವರು ಯಾರು ಕೂಡ ತಪ್ಪಿ ಹೋಗಲಾರ್ದ ಹಾಗೆ ಇವರ ಜೀವಿತಗಳನ್ನೆಲ್ಲ ಆಶೀರ್ವದಿಸಿ, ಮಾರ್ಪಡಿಸಿ, ಬಲಪಡಿಸಿ, ಬಿಡುಗಡೆ ಕೊಟ್ಟು ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ಎಲ್ಲರೂ ಮಣ್ಕಲ್ಲರು ಕೂತ್ಕೋರಿ. ಹೊರಗಡೆ ಯಾರು ಅಡ್ಡಾಡಬಾರ್ದು. ದೇವರ ಸಿದ್ಧಾಂತದಲ್ಲಿ ಎಲ್ಲರೂ ಮಣ್ಕಲ್ಲರು ಕೂತ್ಕೊ. ಎಲ್ಲರೂ ಕಣ್ಣು ಮುಚ್ಚಿಕೊಂಡು